ನಾರಾಯಣ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಥಮಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ಓಂ ಓಂ ಅಸಾತು ಬ್ರಜಿಜ್ಞಾಸ. ಇದು ಮುಗೀತು. ಅಸದೀಕರಣ ಆಯಿತು. ಮುಗಿತಲ್ಲ ಅಸದೀಕರಣ ಮುಗಿತಾ ಇಲ್ಲ ಆಗಿದೆ. ತದ್ವದೇವ ಅನುಮಾನ್ಯತ್ರ ವಸ್ತುತ್ವಾತ್ ಕ್ರಿಯತೆ ಶ್ರುತೇ ನಾಣ್ಯತೆ ಭೋಕ್ತೃಧಿಕರಣದೊಳಗೆ ನಾಣ್ಯಧನ್ಯತ್ವಮಾಪನ್ನಂ ಕ್ವಚಿದೃಷ್ಟಂ ಕಥಾಂಚನ. ಮೂರು ಲಾಯತ್ ಒಂದೇ ನಿಯಮ ಏನು? ಯಾವುದು? ಆಯ್ತು ಆಯ್ತು ಆಯ್ತು. ಅನ್ಯಥಾ ಅಸ್ಯ ಅಪ್ರತಿಷ್ಠಾ ಚ ಸ್ವವಾಚ ವ್ಯಾಹತೈವ ಹಿ ನ ಚ ಶಿಷ್ಟಾಗೃಹೀತತ್ವಂ ನಿರೀಶಾದೀಶವಾದಿನಃ ಎಂದು ಕೂಡ ಶಿಷ್ಟರಿಂದ ನಿರೀಶ. ಅನ್ಯಥಾ ಅಸ್ಯ ಅಪ್ರತಿಷ್ಠಾ ಯಾವುದಕ್ಕೆ? ಯುಕ್ತಿಗೆ. ತರ್ಕ ಅಪ್ರತಿಷ್ಠಾನ, ತರ್ಕಕ್ಕೆಂದು ಕೂಡ ಸ್ವತಃ ನೆಲೆ ಇಲ್ಲ, ಭದ್ರವಾದಂಥ ಸ್ಥಿತಿ ಅದಕ್ಕಿಲ್ಲ. ಸ್ವವಾಚ ವ್ಯಾಹತೈವ, ಆದ್ದರಿಂದ ನಚ ಸ್ವವಾಚ ವ್ಯಾಹತೈವಹಿ, ಇದನ್ನು ಮಾತಿನಿಂದನೇ ವ್ಯಾಹತ. ನಚ ಶಿಷ್ಟ ಅಗೃಹೀತತ್ವಂ ನಿರೀಶಾತ್ ಈಶವಾದಿನಃ. ಈಶವಾದಿ ಇದ್ದಾನೆ, ನಿರೀಶವಾದಿ ಇದ್ದಾನೆ. ನಿರೀಶವಾದಿ ಅಂದರೆ ನಾಸ್ತಿಕ, ಈಶವಾದಿ ಅಂದರೆ ಆಸ್ತಿಕ. ನಚ ಶಿಷ್ಟ ಅಗೃಹೀತತ್ವಂ, ಇದರಲ್ಲಿ ಶಿಷ್ಟರಿಂದ ತಿರಸ್ಕರಿಸಲ್ಪಟ್ಟಿರೋದು ನಿರೀಶವಾದನೇ ಹೊರತು ಈಶವಾದ ಅಲ್ಲ. ಆದ್ದರಿಂದ ಬರೀ ನೀವು ಸುಮ್ಮನೆ ತಿಳ್ಕೊಂಡ್ರು ಕೂಡ ಸಾಮಾನ್ಯವಾಗಿ ಈಶವಾದಿಗಳು ಪೂರ್ತಿಯಾಗಿರುವಂಥ ವಿಷ್ಣುವಾದಿಗಳಾಗಬೇಕಾಗಿಲ್ಲ. ಅದು ಏನೋ ಒಂದಿದೆ ಅಂತ ತಿಳ್ಕೊಂಡವರಿದ್ದಾರೆ ಹೊರತು ಇಲ್ಲ ಅಂತ ತಿಳ್ಕೊಳ್ಳೋರ ಸಂಖ್ಯೆ ಕಡಿಮೆನೇ. ಇವ್ರು ಹೇಳಿ ತಲೆ ಕೆಡಿಸ್ತಾರೆ ಹೊರತು ಏನೋ ಒಂದಿದೆ. ಹಳ್ಳಿ ಜನಗಳಿಗೂ ಕೂಡ ಒಂದು ಭವಿತ್ತು. ಈಗ ಅವರೆಲ್ಲ ಇದು ಕೇಳಿ ಏನು ಮಾಡಿಬಿಡ್ತಾರೆ, ಒಂದು ತಪ್ಪು ತಿಳುವಳಿಕೆ ಒಳಗಾಗ್ತಾರೆ ಅಷ್ಟೇ. ಅಥೋ ಅವಶಿಷ್ಟ ಜೀವಾದಿ ಕರ್ತೃತ್ವ ಅತ್ರ ನಿಷಿದ್ಧತೆ. ಆದ್ದರಿಂದ ಅಲ್ಲೇನು ಬಂದಿದೆ ಈಗ? ಅಸದಿಚ್ಛತೆಯನ್ನು ಏನಂತ ಹೇಳಿದರು? ಪ್ರತಿಷೇಧ ಮಾತ್ರತ್ವ ಅಂತ ಹೇಳಿದರು. ಅಲ್ಲಿ ಅಥೋ ಅವಶಿಷ್ಟ ಜೀವಾದಿ ಕರ್ತೃತ್ವ, ಭಗವತ್ ಕರ್ತೃತ್ವಕ್ಕೆ ವಿರೋಧಿಯಾದ ಮಾತಲ್ಲದು. ಪ್ರಳಯ ಕಾಲದಲ್ಲಿ ಅಸತ್ ಮಾತ್ರ ಇರುತ್ತೆ, ಅದು ಅಭಾವ ರೂಪವಾದದ್ದು. ಅದ್ಯಾಕೆ ಸೃಷ್ಟಿ ಮಾಡುತ್ತೆ ಅಂತ ಕೇಳಿದರೆ, ಈ ಅಭಾವ ಹೇಳ್ತಿರೋದು ಜೀವನಿಗೆ ಕರ್ತೃತ್ವ ಬರೋದಕ್ಕೆ ಹೊರತು ದೇವರ ಕರ್ತೃತ್ವಕ್ಕೆ ಅಡ್ಡಿ ಆಗೋದಿಲ್ಲ. ಇದು ತನ್ಮನೋ ಅಕೃತ ಇತ್ಯಾದಿ ರಸತೋ ಮನಸ್ಸೋ ಜನಿಹಿ. ಏನೋ ನಿಷಿದ್ಧತೆ. ಏನು ನಿಷೇಧ ಮಾಡಿದ್ದಾರೆ? ಅಸದಿತಿಚ್ಛೆಯನ್ನ ಪ್ರತಿಷೇಧ ನ ಅಂತ ನಿಷೇಧ ಮಾಡಿದ್ದಾರೆ. ಯಾವ ಅಸದಿತಿಚ್ಛೆಯನ್ನ ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು ಅಂದರೆ, ಸೊಡೆ ಕಾಲದಲ್ಲಿ ಅಸತ್ತಿತ್ತು, ಏನೂ ಇರಲೇ ಇಲ್ಲ, ದೇವರು ಇರಲಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಜೀವನಿಗೆ ಕರ್ತೃತ್ವ ಇಲ್ಲ, ಉಳಿದ ಪದಾರ್ಥಗಳು ಸ್ವಾತಂತ್ರ್ಯನ ಯಾವುದೂ ಇರಲಿಲ್ಲ, ಪ್ರಳಯ ಕಾಲ ಅಂತ ಅರ್ಥನೇ ಹೊರತು ಏನರ್ಥ ಅಲ್ಲ. ಅದಕ್ಕೆ ದೇವರೇ ಇರಲಿಲ್ಲ, ಶೂನ್ಯದಿಂದ ಸೃಷ್ಟಿ ಆಯಿತು ಅಂತ ಅರ್ಥ ಅಲ್ಲ. ಆಯಿತಾ? ತನ್ಮನೋ ಅಕೃತ, ಯಾಕೆಂದರೆ ಅಸತ್ತಿತ್ತು ಅಂತಲೇ ಅಲ್ಲಿದೆ. ಈಗ ಅಸದೇ ವೇದಮಗ್ರೆ ಆಸೀತ್ ಅಂತ ಒಂದು ವಾಕ್ಯ, ಸದೇ ವೇದಮಗ್ರೆ ಆಸೀತ್ ಇನ್ನೊಂದು ವಾಕ್ಯ. ಮೊದಲಿಗೆ ಸತ್ತೇ ಪದಾರ್ಥನೇ ಇತ್ತು ಅಂತ ಒಂದು ವಾದ. ಈಗ ಶ್ರುತಿವಾಕ್ಯಗಳೇ ಅಸತ್ಯ ಅಂತ ಇನ್ನೊಂದು ಮಾತು. ಎರಡಕ್ಕೂ ಕೂಡ ಏನರ್ಥ? ಒಂದು ಮಾತು ಹೇಳಿ, ಸರ್ವ ಶಬ್ದಗಳು ಯಾರನ್ನು ಹೇಳ್ತಾ ಇದೆ? ಸತ್ ಅಂದರೆ ಯಾರ ಹೆಸರು? ಉಪನಿಷತ್ತು ಸದಿತಿ ಬ್ರಹ್ಮ, ಉಪನಿಷತ್ತು ಹೇಳ್ತಾ ಇದೆ. ಸತ್ ಶಬ್ದಕ್ಕೆ ಬ್ರಹ್ಮ ಅಂತಾನೆ ಅರ್ಥ, ದೇವರು ಅಂತ ಅರ್ಥ. ಅಸತ್ ಅಂದರೆ ಏನು? ಅವ್ಯಕ್ತನಾಗಿದ್ದ ಅಂತ ಅರ್ಥ. ಸತ್ ಅಂದರೆ ವ್ಯಕ್ತ, ಅಸತ್ ಅಂದರೆ ಅವ್ಯಕ್ತ, ಅಷ್ಟೇ ಹೊರತು ಏನಲ್ಲ ಇಲ್ಲ. ಅಥವಾ ಅಶ್ಚಾಸೌ ಸತ್ ಚ, ಆನು ಹೌದು ಸತ್ತು ಹೌದು. ಅದಕ್ಕೆ ಅರ್ಥ ಏನು? ಅಧಿಕವಾದ ಸತ್ತು. ಹೌದು, ಅಧಿಕವಾದ ಸತ್ತು ಅಂದ್ರೇನು? ಸ್ವತಂತ್ರ ಸತ್ತು. ಉಳಿದವರೆಲ್ಲ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತ ತ್ರೈವಿಧ್ಯೆ ಪರಾನಪೇಕ್ಷ. ಇವರು ಹಾಗಲ್ಲ, ಅದಕ್ಕೆ ವ್ಯತಿಕಾತ ಅರ್ಥ ಬರೋದರಿಂದ ಯಾವ ಸಮಸ್ಯೆನೂ ಇಲ್ಲ.
ವೇದಾರ್ಥ ಮಾಡ್ಕೋಬೇಕಾದ್ರೆ ಈ ಕಾಮನ್ ಸೆನ್ಸ್ ನಾಲೆಡ್ಜ್ ಉಪಯೋಗಿಸ್ಬಾರ್ದು. ಈ ಕೋಶ ಉಪಯೋಗ ಬರೋದಿಲ್ಲ, ಆದ್ದರಿಂದ ಅದನ್ನೇ ಉಪಯೋಗಿಸ್ಬೇಕು. ಅಲ್ಲಿ ಯಾಕೆ ಇದೆಲ್ಲ ಯಾಕೆ ಹೇಳಬೇಕು? ತನ್ನ ಮನೋವ ಕೊರುತ್ತಾ ಅಸತ್ತಿತ್ತು, ಅದು ಮನಸ್ಸು ಮಾಡಿದ್ವು, ಅಸತ್ ಮನಸ್ಸು ಮಾಡತ್ತಾ? ಸೊ ಮನಸ್ಸು ಮಾಡಿದ್ರಲ್ಲಿ ಅರ್ಥ ಏನಾಗ ದೇವರು ಸಂಕಲ್ಪ ಮಾಡಿದ್ರೆ ಸೃಷ್ಟಿ ಮಾಡಬೇಕು ಅಂತ ಅಷ್ಟೇ ಅರ್ಥವನ್ನು, ಬೇರೆ ಅಲ್ಲ. ಅಲ್ಲೇ ಇದೆ, ಪೂರ್ತಿ ಓದಲ್ಲ ಅವರು, ಎಷ್ಟು ಬೇಕು ಅಷ್ಟೇ ಓದ್ಕೊಂಡ್ಬಿಡ್ತಾರೆ, ಬುದ್ಧಿದಿಂದ ಓದೋದೇ ಇಲ್ಲ. ಇದರಿಂದ ಏನಾಗುತ್ತೆ ಅಲ್ಲಿ ತಪ್ಪು ಕಲ್ಪನೆ ಅನ್ಕೋ. ಅವ್ರ ಉದ್ದೇಶ ಏನು ಅಂತ ಕೇಳಿದರೆ ತಮ್ಮತಕ್ಕೆ ಅನುಕೂಲವಾಗಿದೆ ಅಂತ ಹೇಳಬೇಕಾಗಿದೆ. ಪೂರ್ತಿ ವಾಕ್ಯ ಹೇಳಿದ್ರೆ ಅನುಕೂಲ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲೆಲ್ಲೋ ಕೊಟ್ಟು ಮಾಡಿ ದಾರಿ ತಪ್ಪಿಸ್ತಾರೆ. ಪ್ರತಿಷೇಧ ಅಂದರೆ ಏನದಕ್ಕೆ? ಅಲ್ಲಿ ಏನಿರಲಿಲ್ಲ, ಅಭಾವ ಇತ್ತು ಅಂತ ಅರ್ಥ. ಅಭಾವ ಅಂದ್ರೇನು? ಅಸತ್ ಅಂತ ಅರ್ಥ ಅಲ್ಲ ಅಭಾವಕ್ಕೆ. ಜಗತ್ತು ಆಗಿರಲಿಲ್ಲ. ಪ್ರತಿಷೇಧ ಯಾವುದಕ್ಕೀಗ? ಈವರೆಗೂ ಇರೋ ಜಗತ್ತು ಆಗ ಹೊರಗಿರಲಿಲ್ಲ, ಒಳಗಿತ್ತು, ಅಷ್ಟೇ ಅರ್ಥ. ಪ್ರತಿಷೇಧ ಅಂದ್ರೇನು? ನಿಷೇಧ ಬೇರೆ, ಪ್ರತಿಷೇಧ ಬೇರೆ. ನಿಷೇಧ ಅಂದರೆ ಇಲ್ಲ ಅಂತ ಅಷ್ಟೇ ಅರ್ಥ. ಪ್ರತಿಷೇಧ ಇದು ಇಲ್ಲ ಅಂತ ಹೇಳಬೇಕಾಗಿದೆ. ಗೊತ್ತಾಯ್ತು? ಒಂದು ವಸ್ತು ಇದೆ ತಲೆಯೊಳಗೆ, ಪ್ರತಿದಿನ ಅಂತ ಹೇಳ್ಬೇಕಾದ್ರೆ ಒಂದು ಅರ್ಥ ಇದೆ. ಅರ್ಥ ಆಯ್ತಾ? ಬರೀ ನಿಷೇಧ ಬೇರೆ, ಪ್ರತಿಷೇಧ ರೂಪ ನಿಷೇಧ ಬೇರೆ. ಪ್ರತಿಷೇಧ ಒಂದು ಯಾವುದೋ ಇದೆ, ಅದಿಲ್ಲ ಅಂತ ಹೇಳಬೇಕಾಗಿದೆ. ಏನೂ ಇರಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಅವ್ರು ಬಂದಿದ್ದಾರಾ? ಯಾರು ಅಂತ ಕೇಳಿ, ಅವ್ರು ಬಂದಿಲ್ಲ, ಅವ್ರು ಬಂದಿಲ್ಲ ಅಷ್ಟೇ, ಯಾರೂ ಬಂದಿಲ್ಲ ಅಲ್ಲ, ಅವ್ರು ಬಂದಿಲ್ಲ. ಅರ್ಥ ಆಯ್ತಾ? ಅದು ಪ್ರತಿಷೇಧ. ಆ ದೃಷ್ಟಿಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ಮುಂದೆ ಅಲ್ಲಿ ತನ್ಮನೋ ಅಕುರುತ ಅಂತ ಹೇಳಿದ್ದಾರೆ. ತತ್ ಅದು ಮನಃ ಮನಸ್ಸನ್ನು ಅಕುರುತ ಮಾಡಿತು. ಇತ್ಯಾದಿ ವಾಕ್ಯ ಅಲ್ಲೇ ಇರೋದ್ರಿಂದ ಅಸತೋ ಮನಸ್ಸೋ ಜನಿಹಿ. ಆದ್ದರಿಂದ ಅಸತ್ತಿನಿಂದ, ಅಸತ್ತಿನ ಮನಸ್ಸಿನಿಂದ ಜನಿ ಆಯಿತು. ಅಂದರೆ ಅಸತ್ಸಾಮಕ ಪರಮಾತ್ಮನಿಂದ ಸೃಷ್ಟಿಯಾಯಿತು ಅಂತ ಅರ್ಥನೇ ಹೊರತು ಇಲ್ಲದಿಂದ ಸೃಷ್ಟಿಯಾಯಿತು ಅಂತ ಅರ್ಥ ಅಲ್ಲ. ನಿವಾರಿತಾತು ಪೂರ್ವತ್ರ ಹಿ ಅಕಸ್ಮಾದಿತಿ ತದ್ವಿನ ಅಸತೋ ವಿಶ್ವಜನನಂ ಆಶಂಕ್ಯಾತ್ರ ನಿಷಿಧ್ಯತೆ. ನಿವಾರಿತಾತು ಪೂರ್ವತ್ರ ಹಿ ಅಕಸ್ಮಾದಿತಿ ತದ್ವಿನ. ಹಿಂದೆ ಅಕಸ್ಮಾತ್ ಸೃಷ್ಟಿಯಾಯಿತು ಅಂತ ಹೇಳೋ ಮೂಲಕವಾಗಿಯೇ ಶೂನ್ಯದಿಂದ ಸೃಷ್ಟಿಯಾಗಿಲ್ಲ ಅಂತ ಮಾತು ಬಂದಿದೆ. ಅದೇ ಶ್ರುತಿಯೊಳಗೆ ಬಂದಿದೆ. ಅಸತೋ ವಿಶ್ವಚರಣಂ ಆಶಂಕ್ಯಾತ್ರ ನಿಷಿಧ್ಯತೆ. ಈ ಅಧಿಕರಣದ ಮುಖ್ಯವಾದ ಅಂಶ ಏನು ಅಂದರೆ, ಅಸತ್ತಿನಿಂದ ಸೃಷ್ಟಿಯಾಯಿತು ಅಂತೇನು ವಾದ ಇದೆಯಲ್ಲ, ಅಸತ್ ಅವರ ಸತ್ತು ಶೂನ್ಯ, ಅದನ್ನು ನಿರಾಕರಣೆ ಮಾಡಿದ್ದಾರೆ ಹೊರತು ದೇವರಿಂದ ಸೃಷ್ಟಿಯಾಯಿತು ಅನ್ನೋ ವಾದಕ್ಕೆ ನಿರಾಕರಣೆ ಮಾಡಿಲ್ಲ. ಪ್ರಾಪಕಂ ವಾಕ್ಯ ಮಾತ್ರಂತೂ ಪರಿಹಾರೋ ಅವಿಶೇಷತಃ ಕ್ವಚಿತ್ ಜೀವಾಕೃತಂ ದೃಷ್ಟ ಚೇತನಾದೇವ ಚಾಕೃತಂ ತದ್ವದೇವ ಅನ್ಯತ್ರ ವಸ್ತುತ್ವಾತ್ ಕ್ರಿಯತೆ ಶ್ರುತೇ. ಪ್ರಾಪಕಂ ವಾಕ್ಯ ಮಾತ್ರಂತೂ ಪರಿಹಾರೋ ಅವಿಶೇಷಿತಃ. ಅಲ್ಲಿ ಪ್ರಾಪಕ ಏನು? ವಾಕ್ಯವೆಂದು ಒಂದು ವಾಕ್ಯ ಇದೆ, ಅಸತ್ ಅಂತ ವಾಕ್ಯ ಇದೆ. ಆದರೆ ಪರಿಹಾರ ಅನ್ನೋದಕ್ಕೆ ಏನರ್ಥ ಇದೆ ಅಲ್ಲಿ? ನೀವು ಕೇಳೋ ಪ್ರಶ್ನೆ ಶೂನ್ಯ ಸೃಷ್ಟಿ ಇಲ್ಲ ಅಂತ ಪರಿಹಾರನೇ ಹೊರತು, ಮತ್ತು ಈ ಜಗತ್ತೇನಿದೆಯಲ್ಲ ಅದು ಈಗ ಬಂದಿದೆ. ಆಶೀರುದಾರೋಗಣವಾರಿಧಿರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿತ್ ಅಖಿಲಂ ಜಠರೇ ನಿಧಾಯ. ಎಲ್ಲ ಒಳಗಿಟ್ಕೊಂಡ್ಬಿಟ್ಟಿದ್ದಾರೆ. ಮಾಡಿದರೆ ನೋಡ್ತಾರೆ ಇಲ್ಲೇ ಇಲ್ಲ. ಎಷ್ಟೊಂದು ಅಡುಗೆ ಮಾಡಿದ್ದಾರೆ, ಏನು ಖಾಲಿ ಎಲ್ಲಿ ಹೋಯ್ತದ? ಹೊಟ್ಟೆಯೊಳಗೆ ಶೂನ್ಯವಾಗಿಲ್ಲ ಅದು. ಅರ್ಥ ಆಯ್ತಾ? ಇಲ್ಲ ರೂಪಾಂತರ ಅನ್ಬೇಕಾದ್ರೆ ಅಲ್ಲಿದ್ದರೆ ಹಡಿಸಿ ಕೆಟ್ಟೋಗುತ್ತೆ, ಇಲ್ಲಿದ್ದರೆ ಒಳಗೆ ಹೋಗುತ್ತೆ ಅಷ್ಟೇ. ಆದ್ದರಿಂದ ಅದು ಇಲ್ಲಿಲ್ಲ ಅಂತ ಅರ್ಥನೇ ಹೊರತು ಎಲ್ಲೂ ಇಲ್ಲ ಅಂತ ಅರ್ಥ ಹೇಳಕ್ಕೆ ಹೊರಟಿಲ್ಲ ಅಲ್ಲಿ. ದೇರ್ಫೋರ್ ಹಿಂದೂ ಮುಂದೆ ನೋಡಿದೇನೆ ಅರ್ಥ ಮಾಡಿಕೊಡೋದು. ಅದಕ್ಕೆ ಉಪಕ್ರಮ ಉಪಸಂಹಾರ ಹಿಂದೂ ಮುಂದೊಂದ್ರೆ ಅದೇನೆ. ಉಪಕ್ರಮ ಹೇಗೆ ಶುರುವಾಯಿತು, ಹೇಗೆ ಮುಕ್ತಾಯವಾಯಿತು ಎಲ್ಲ ಹೇಳಬೇಕು. ಮತ್ತೆ ಮತ್ತೆ ಯಾವುದು ರಿಪೀಟ್? ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ಇದನ್ನಿಟ್ಕೊಂಡು ಅರ್ಥ ಮಾಡಬೇಕೇ ಹೊರತು ಈ ಕಾಮನ್ ಸೆನ್ಸಿಂದ ಅರ್ಥ ಮಾಡೋದಲ್ಲ. ಹೇಳಿದ್ದಾರೆ, ಅದನ್ನು ಅಪ್ಲೈ ಮಾಡಬೇಕು. ಬರೀ ಹೇಳಿದ ಪ್ರತಿ ಸರ್ತರು ಸಮನ್ವಯ, ಪ್ರತಿ ವಾಕ್ಯಕ್ಕೂ ಪಲ್ಲವಿ ಅದು ತತ್ವ ಸಮನ್ವಯ. ಫಲವಿದು ಬಾಳದುದಕ್ಕೆ ಪ್ರತಿ ಇದಕ್ಕೂ ಓದೋದಿಲ್ಲ. ಆ ರೀತಿಯಲ್ಲಿ ಸೇರಿಸ್ಕೊಂಡು ಓದಿ ಅಂತ ಅರ್ಥ. ತತ್ವ ಸಮನ್ವಯ, ಅದನ್ನು ಸರಿಯಾಗಿ ಸಮನ್ವಯ ಮಾಡಿಕೊಂಡು ಓದಿದಾಗ ಯಾವ ವಿರೋಧಕ್ಕೂ ಅವಕಾಶ ಇಲ್ಲ. ಸುಮ್ಮನೆ ಸರಿಯಾಗಿ ಯೋಚನೆ ಮಾಡು, ಸರಿಯಾಗಿ ನೋಡು ಅಂತ ಹೇಳೋದಿಲ್ಲ, ಸರಿಯಾಗಿ ಅನ್ವಯ ಮಾಡಿಕೊಂಡು ಓದು ಅಂತ ಅರ್ಥ. ಅಕಸ್ಮಾತ್ ಸೃಷ್ಟಿ ಅಂತ ಬಂತ ಅಂತ ಕೇಳಿದರೆ ಅದಕ್ಕೆ ಅಲ್ಲ ಅಂತ ಉತ್ತರ ಕೊಟ್ಟಾಗಿದೆ ಆಗಲೇ. ಸೃಷ್ಟಿ ಅಕಸ್ಮಾತ್ ಬಂತು ಅಂದರೆ ಏನರ್ಥ? ಇವರು ಆಡೋದು ಹಾಗೆ, ಇವರು ಒಂದು ವಾದ ಆಗಿದೆ. ಈಗ ಆಯಾತಿ ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಸೃಷ್ಟಿ ಆಯಿತು ಅಂತೇಳಿ. ಅದೆಲ್ಲ ಬೈ ಚಾನ್ಸ್ ಸೃಷ್ಟಿ ಎಲ್ಲ ಬೈ ಚಾನ್ಸ್ ಆಗಿದ್ದು ಒಂದಾರು ತೋರಿಸ್ತೀರ ನೀವೀಗ?
ಆಗಿಲ್ಲ. ಸಣ್ಣ ಪುಟ್ಟ ಕೆಲಸನೇ ಬೈ ಚಾನ್ಸ್ ಆಗೋದಿಲ್ಲ, ಅತಿ ದೊಡ್ಡ ಕೆಲಸ ಬೈ ಚಾನ್ಸ್ ಆಗತ್ತಾ? ಅದಕ್ಕೆ ಅಲ್ಲಿ ನಿರಾಕರಣೆ ಮಾಡಿದ್ದಾರಾದ್ರಿಂದ ಆ ವಾದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇವೆಲ್ಲ ಏನು ಬೇಕು? ಶ್ರುತಿಯ ವಿಷಯವಾಕ್ಯಗಳು ಅಂತ ಬೇಕು. ವಿಷಯವಾಕ್ಯ ಅಂದ್ರೇನು? ಟಾಪಿಕ್ ಆಫ್ ಡಿಸ್ಕಷನ್. ಯಾವ ಶ್ರುತಿನ ಇಟ್ಕೊಂಡು ವಿಚಾರ ಮಾಡ್ತಿದ್ದೆ ನಾವು ಅಂತೇಳಿ. ಉದಾಹರಣೆಗೆ ಮೊದಲನೇ ಸೂತ್ರ ಇದೆ, ಅದು ಯಾವುದು ವಿಷಯವಾಕ್ಯ? ಯಾವುದು ಅದಕ್ಕೆ ವಿಷಯವಾಕ್ಯ ಯಾವುದು? ಎಲ್ಲಿದೆ ಅದು? ಎಲ್ಲಿದೆ? ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ವಾಕ್ಯ ಇದೆ. ಇದೇನು ವಿಷಯವಾಕ್ಯ, ಅರ್ಥ ಆಯ್ತಾ? ಅದ್ರ ಮೇಲೆ ಡಿಸ್ಕಷನ್ ಮಾಡಬೇಕು ಹೊರತು ಬೇರೆ ಮಾಡಾಗಿಲ್ಲ ಪ್ರತಿಯೊಂದು ಸೂತ್ರಕ್ಕೂ ಕೂಡ. ಎರಡನೇದಕ್ಕೇನಿದೆ? ಜನ್ಮಾದ್ಯಶಯತಃ, ಅದು ವಿಷಯವಾಕ್ಯ ಏನದು? ಪೂರ್ವ ಭಾಗ. ಯಥೋವ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ, ಇದು ವಿಷಯವಾಕ್ಯ. ಸೊ ಜನ್ಮಾದ್ಯಶಯತ ಆ ವಾಕ್ಯ ತಗೋಬೇಕು, ಎಲ್ಲೆಲ್ಲ ವಾಕ್ಯ ತಗೊಳ್ಬಾರ್ದು. ಶ್ರುತಿ ಇದು. ಶ್ರುತಿ ವಾಕ್ಯ ಪೂರ್ತಿ ಓದೋದ್ರೆ ಏನಾಗುತ್ತೆ ನಿಮಗೆ? ಬರೀ ಜಿಜ್ಞಾಸೆ. ಯಾವ ಜಿಜ್ಞಾಸೆ? ವಿಷಯವಾಕ್ಯ ತೊಗೊಂಡಾಗ ಗೊತ್ತಾಗ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ, ಅದು ಬ್ರಹ್ಮ, ಅದನ್ನು ತಿಳ್ಕೊ. ಯಾವುದು ಬ್ರಹ್ಮ? ಯಾರಿಂದ ಎಲ್ಲ ಹುಟ್ಟುತ್ತೋ, ಎಲ್ಲ ಬದುಕಿದೆಯೋ, ಯಾವುದೋ ಲಯ ಹೊಂದುತ್ತೋ ಅಷ್ಟೇ ಮಾಡಿಬಿಡ್ಬೋದು. ಬಿಟ್ಟರೆ ವಾಕ್ಯನೂ ಸರಿ ಓದಲೇ ಇಲ್ಲ. ಅಭಿಸಂವಿಸಿತ ಇಲ್ಲೊಂದು ವಾಕ್ಯ ಇದೆ, ಆಶ್ಚರ್ಯ. ಸೀರಾ ಸಿಂಪಲ್ ಆಗಿರೋ ಮಿಸ್ಟೇಕ್ಸ್ ಇವೆಲ್ಲ. ನೋಡ್ತಿರ್ಲಿಕ್ಕೆ ಗೊತ್ತಾಗುತ್ತೆ. ನಾವೇನು ನಿರೀಕ್ಷೆ ಮಾಡ್ತೇವಾಗ ಇಷ್ಟು ಗೊತ್ತಾಗದಿದ್ದರೆ ಭಾಷ್ಯ ಹೇಗಾಗತ್ತದು? ಅವ್ರ ಅರ್ಥ ಬರೆದಿದ್ದೆಲ್ಲ ಮೂರೇ ಬರೆದಿದ್ದು. ಸೃಷ್ಟಿ ಸ್ಥಿತಿ ಲಯ, ಜನ್ಮ ಸ್ಥಿತಿ ಭಂಗ ಅಂತ ಅರ್ಥ ಬರೆದ್ಬಿಟ್ರೆ ಅಭಿವಸಂತ ಎಲ್ಲಿ ಹೋಯ್ತು? ಇದನ್ನೇ ವ್ಯಾಸರಾಜ ಚಂದ್ರಿಕಾದಲ್ಲಿ ಕೇಳೋದು, ಅದನ್ನೇ ಚಂದ್ರಿಕಾದಲ್ಲಿ. ಇದು ಎಲ್ಲಿ ಹೋಗಿದೆ ಅದು? ಅಂದರೆ ನೀವು ಇಲ್ಲದ್ದು ಹೇಳ್ತೀರಿ, ನಮ್ಮ ಮೇಲೆ ಆರೋಪ ಮಾಡ್ತೀರಿ. ಇರೋದು ನೀವು ಬಿಟ್ಟಿದ್ದೀರಿ ಈಗ, ಅರ್ಥ ಆಯ್ತಾ? ನಿಮ್ಮ ತಪ್ಪು ಎದ್ದು ಕಾಣಿಸ್ತಾ ಇದೆ ಈಗ. ನಮ್ಮದು ಉಪಲಕ್ಷಣ ತೊಗೊಳಕ್ಕೆ ಬರುತ್ತೆ. ಆದ್ದರಿಂದ ನಿಮ್ಗೆ ಸರಿಯಲ್ಲ, ಅದು ಪೂರ್ತಿ ವಾಕ್ಯ ಕೊಟ್ಟು ಹೇಳ್ತಾರೆ. ಇದೆಲ್ಲ ಮುಂದಿನವ್ರು ಮಾಡಬೇಕಾಗಿದ್ದ ಕೆಲಸ ಮಾಡಿದ್ರದು. ಮುಂದೆ ಮಾಡೋ ಕೆಲಸನೂ ಇದೆ, ಬಿಟ್ಟುಬಿಡ್ತಾರೆ ಅಷ್ಟೆ. ಓದೋದು ಮುಂದಿನ ಕೆಲಸ. ಪೂರ್ತಿ ಕೆಲಸ ಅಂದ್ರೆ ಏನು ಬರೆಯೋದೇನಿಲ್ಲ, ಓದೋದು. ಪ್ರಾಪಕಂ ವಾಕ್ಯ ಮಾತ್ರ ಅಂತು ಕೊನೆಗೆ ತದ್ವದೇವ ಕ್ವಚಿತ್ ಜೀವಾಕೃತಂ ದೃಷ್ಟ ಚೇತನಾದೇವ ಜಾಕೃತಂ. ಅದಕ್ಕೆ ಚೇತನದಿಂದನೇ ಜೀವ ಮಾಡಿಲ್ಲ, ಚೇತನ ಮಾಡಬೇಕು ಅಂತ ನಿಯಮ ಇದೆ. ಒಬ್ಬ ಜೀವನ ಕಂಡಾಗ ಮಳೆ ತರಿಸಿಲ್ಲ, ಮಳೆ ಬರ್ತಿದೆ. ಮತ್ತೆ ಏನು ವಿಚಾರ ಮಾಡಬೇಕೀಗ? ಯಾವುದೂ ಮಾಡದೆ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಅಂದರೆ ಯಾವುದೋ ಅಲ್ಲ, ಚೇತನವೇ ಆಗಿರಬೇಕು. ಚೇತನ ಜೀವ ಮಾಡಿಲ್ಲ ಅಂದಮೇಲೆ ಇನ್ನೊಬ್ಬನಿರಬೇಕು, ಅವನೇ ಪರಮಾತ್ಮ. ಇದು ಸುಮ್ಮನೆ ಹೇಳಕ್ಕೆ ಬರುತ್ತೆ. ಇದ್ದ 3 ಜನ ಕದ್ದವ್ರು ಯಾರು ಅಂತ ಹೇಳೋದಿಲ್ಲ. ಜೀವ ಜಡ ಈಶ 3 ಪದಾರ್ಥ ಇದೆ. ಜಡಕ್ಕೆ ಸಾಧ್ಯ ಇಲ್ಲ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಇನ್ನೊಬ್ರು ಯಾರು ದೇವ್ರು ಹುಡ್ಕೊಂಡ್ರೆ ಅವ್ರು ಮಾಡಬೇಕೀಗ, ಅರ್ಥ ಆಯ್ತಾ? ದೇವ್ರು ಯಾವುದು? ಅನ್ನೋನೇ ದೇವ್ರು. ಅನ್ನೋದು ದಿವಸ ಬೇಕಾಷ್ಟು ನಮಗಿದೆ ಇವತ್ತು. ಬ್ಯಾಕ್ಟೀರಿಯಾ ಎಷ್ಟೆಷ್ಟೋ ಇದೆ. ಅದು ಅವೆಲ್ಲ ಕೂಡ ಹೇಗೆ ಗುಪ್ಪಿ ಸೇರೋದೆ? ಅಸ್ವಾತಂತ್ರ್ಯ ಬಿಟ್ಟು ಇಲ್ಲ ಅವು. ದೇವ್ರು ಎಲ್ಲದನ್ನೂ ಸ್ವತಂತ್ರ ವ್ಯಕ್ತಿ ತಿಳ್ಕೊಳ್ಳಿ. ಇಷ್ಟೇ ಸಿದ್ಧಾಂತ, ಭಾಳ ಸುಲಭ ಇದೆ. ಅದು ಯಾರು ಅಂತ ಕಂಡುಹಿಡಿಬೇಕಾದ್ರೆ ಬೇಕಾದ್ರೆ ಒಬ್ಬನಿದ್ದಾನೆ ಅಂತ ಗೊತ್ತಾಗ್ರೆ ಅಷ್ಟು ಸಾಕು. ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ಇದೆಲ್ಲ ಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಇದ್ದಾನೆ. ಬ್ರಹ್ಮ ಯಾರು ಅಂದರೆ ಇದು ಯಾವುದು ಕಂಡಿದ್ದು ಯಾವುದೂ ಮಾಡಿಲ್ಲ, ಆದ್ದರಿಂದ ಕಾಣದೇ ಇರೋ ಪದಾರ್ಥ ಇದೆ, ಅವನೇ ಬ್ರಹ್ಮ. ಅವನೇನಾಗಿರಬೇಕು? ಸಿಂಪಲ್. ಅದು ಎಲ್ಲ ಗುಣಗಳಿಂದ ಕೂಡಿರಬೇಕು, ಯಾವ ದೋಷಗಳನ್ನೂ ಹೊಂದಿರಬಾರ್ದು. ಈ ವಿಷಯವಾಕ್ಯದಿಂದ ಹೀಗೆ ಸಿದ್ಧವಾಗೋ ವಿಚಾರ. ಅದನ್ನು ಬಿಟ್ಬಿಟ್ಟು ಎಲ್ಲೆಲ್ಲ ವಿಷಯಾಂತರ, ವಿಷಯವಾಕ್ಯ ಬಿಟ್ಟರೆ ವಿಷಯಾಂತರ ಆಗತ್ತೆ. ವಿಷಯಾಂತರದಿಂದ ಸಿದ್ಧಿ ಆಗೋದಿಲ್ಲ. ವಿಷಯವಾಕ್ಯ ಹೊಡ್ತಾ ನೋಡು, ಇಲ್ಲಿ ಕೇಸ್ ಇದೆ. ಕೇಸ್ ಏನು ಅಂತ ಪ್ರಶ್ನೆ ಈಗ, ಅದು ವಿಷಯವಾಕ್ಯ. ಈಗ ಗೊತ್ತಾಯ್ತಾ? ಕೇಸ್ ಯಾರ್ದಿದ್ದು ಮನೆ ಅಂತ ತೀರ್ಮಾನ ಆಗಬೇಕು. ಅಲ್ಲಿ ಡಿಸ್ಪ್ಯೂಟ್ ಶುರುವಾಗಿಬಿಟ್ಟಿದೆ. ಅವ್ರೇನು ಮಾಡ್ತಾರೆ ಈಗ? ಒಬ್ರು ನಂದು ಅಂತ ಇನ್ನೊಂದು ನಂದು ಅಂತಾನೆ. ಇಬ್ಬರದ್ದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ಬರು ಸುಳ್ಳಾಡ್ತಾರೆ ಅಂತ ಅರ್ಥ. ಈಗ ಅದಕ್ಕೇನು ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ತಾರೆ. ಅವೆಲ್ಲ ಏನವು ಕಾರಣಗಳೆಲ್ಲ ಕೊಡ್ತಾ ಹೋಗು. ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಡಬೇಕು. ತದ್ವದೇವ ಅನ್ಯತ್ರ. ಅಲ್ಲಿ ಆಫೀಸ್ಗೆ ಕೋರ್ಟಲ್ಲಿ ಹೇಗೆ ತೆರಳಿ ಹೋಗಿ ನಿನ್ನ ಮನೆ ದೇವ ಪ್ರೂಫ್ ಅಂತ ಕೇಳಿದ್ರೆ ಇಡೀ ವೇದ ಹೇಳ್ತಾ ಬಿಟ್ರೆ ಯಾರು ಕೇಳೋದಿಲ್ಲ. ನಿಮಗೆ ಬೇಕಾದ ಪ್ರೂಫ್ ಇದು ಅಷ್ಟೇ. ಆಗಮ ಶಬ್ದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ ಅಂತ ಅರ್ಥ, ಯಾವುದೂ ಅಲ್ಲ. ಡಾಕ್ಯುಮೆಂಟ್ ಅಕ್ಷರ ರೂಪದಲ್ಲಿ ಡಾಕ್ಯುಮೆಂಟ್ ಅದು ಆಗಮ ತಾನೇ. ಈಗ ಗೊತ್ತಾಯ್ತಾ? ಪಾರತ್ರಿಕ ಎಲ್ಲ ಸೇರಿಸಿ ಹೇಳಬೇಕು ಅಂದರೆ ಅದು ವೇದಕ್ಕೆ ಸಾಧ್ಯ. ವೇದಗಳು, ಶಾಸ್ತ್ರಗಳು, ಅದು ಶಾಸ್ತ್ರ ಯೋನಿತ್ವ, ಅದು ವೇದ ಯೋನಿತ್ವ ಅಂತ ಹೇಳಲಿಲ್ಲ. ಅದಕ್ಕೆ ಶಾಸ್ತ್ರ ಯೋಧ ಯೋನಿತ್ವ ಅಂತ ಹೇಳ್ಬೋದಾಗಿತ್ತು. ಹೇಳಿ ಏನಾಗ್ತಿತ್ತಾಗ? ವೇದ ಅನಧಿಕಾರಿಗಳ ಗತಿ ಏನು ಅಂತ ಪ್ರಶ್ನೆ ಬರುತ್ತೆ. ಅದು ಶಾಸ್ತ್ರದಲ್ಲಿ ಏನು ಸೇರ್ಕೊಂಡ್ಬಿಡುತ್ತೆ? ಅಲ್ಲಿ ಇದು ಪೌರುಷ ಎರಡು ಸೇರ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಸ್ವಾರಸ್ಯ ಇರೋದಷ್ಟು. ವೇದ ಯೋನಿತ್ವ ಒಂದೊಂದು ಕಡೆ ವಾಕ್ಯ ಆಗಿದೆ. ನಾವೇದ ವಿನ್ಮನುತೆ ತಂ ಬೃಹಂತಂ ವೇದಾಹ್ಯೇವ ಏನಂ ವೇದಯಂತಿ. ಎಲ್ಲಿದೆ? ಹೋಯ್ತು. ತತ್ವನಿರ್ಣಯ ಆರಂಭ ಶುರುವಾಗಿದ್ದೇ ಅದರಿಂದ ಸದಾಗಮೈಕ ಹೇಳಿದ ಶುರು ಮಾಡ್ತಾ.
ವೇದಾ ಏವ ಏನೋ ನಾ ವೇದವಿನ್ಮನುತೇ ಇದಂ ಬೃಹಂತ ನಾ ಅವೇದವಿತ್ ವೇದ ತಿಳಿಯದವರು ದೇವ್ರನ್ನ ತಿಳಿಯಕ್ಕೆ ಕಣ್ಣೇರೊಣೆ ರೂಪಜ್ಞಾನ ಬರೋದಿಲ್ಲ. ವೇದ ಗೊತ್ತಿಲ್ಲದವ್ರಿಗೆ ದೇವ್ರು ಗೊತ್ತಾಗೋದಿಲ್ಲ. ವೇದ ದೇವ ಅಲ್ಲೇ ಇದೆ ಉತ್ತರ. ಗೊತ್ತಾಗೋದಿಲ್ಲ. ಯಾವ್ದು ತಿಳಿಸ್ಬೇಕಾಗಿದ್ದರೆ ಅಂದರೆ ಪೌರುಷ ವಾಕ್ಯಗಳೇ ಅದನ್ನು ಓದಬೇಕು. ವೇದಾಹ್ಯೇವ ಏನಂ ವೇದ ವೇದಗಳೇ ಬೇಕಿದೆ. ಎಷ್ಟು ಪಲ್ಟಿ ಹೊಡೆದ್ರು ಕೂಡ ರೂಪಜ್ಞಾನಕ್ಕೆ ಏನು ಬೇಕು? ಕಣ್ಣು ಬೇಕಲ್ಲ, ಕಣ್ಣೇ ಬೇಕು. ಕೇಳೋದಕ್ಕೆ ಕಿವಿ ಬೇಕಲ್ಲ, ಕಿವಿನೇ ಬೇಕು. ಇದಕ್ಕೇನು ಬೇಕು? ಶಾಸ್ತ್ರಗಳೇ ಬೇಕು. ಇದೆಲ್ಲ ಹೇಳಿರೋದ್ರಿಂದ ಶಾಸ್ತ್ರ ಯೋನಿತ್ವ. ಯಾಕೆ ಹೇಳಿದೆ ಇದೆಲ್ಲ ಅಂದರೆ ವಿಷಯವಾಕ್ಯ ಇಟ್ಕೊಳ್ಳೋದು ಏನೇನೋ ಮಾತಾಡಿದರೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ವಿರೋಧ ಹೇಳಕ್ಕೆ ಹೊರಟಿರೋದೇನು? ವಿರೋಧಕ್ಕೆ ತಕ್ಕಂತೆ ಮಾತಾಡಬೇಕು. ಯಾವುದೋ ವಿರೋಧ ಹೇಳಬಾರ್ದು. ಅಲ್ಲಿ ಮುಗೀತು. ತದೇವ ಅನುಮಾ ಅನ್ಯತ್ರ ವಸ್ತುತ್ವಾತ್ ಕ್ರಿಯತೆ ಶ್ರುತೆ. ಇದೇ ಯುಕ್ತಿಯೇ ಬೇರೆ ಕಡೆ ಮಾಡ್ತಿರೋ. ಶ್ರುತಿ ಏನೇ ಯುಕ್ತಿ ಮಾಡಿದರೂ ಕೂಡ ಬೇರೆ ಕಡೆ ನಾವೇನು ಮಾಡ್ತೇವಲ್ಲ, ಆ ಅನುಮಾನ ಇಲ್ಲ. ಕಣ್ಣಿಗೆ ಕಂಡಿದ್ದನ್ನು ಹೇತು ಮಾಡ್ತೇವೆ. ಅಲ್ಲಿ ಆಗಮ ಹೇಳಿದ್ದನ್ನು ಹೇತು ಮಾಡ್ಕೊಂಡು ಹೇಳಬೇಕಷ್ಟೆ. ಅಧಿಕರಣ ಮುಗೀತು. ಭೋಕ್ತಾಧಿಕರಣ ಅಂತ ಮುಂದೆ. ಭೋಕ್ತಾಧಿಕರಣ ಅದಕ್ಕೇನರ್ಥ? ನಾಣ್ಯದನ್ಯತ್ವಮಾಪನ್ನಂ ಕ್ವಚಿದೃಷ್ಟಂ ಕಥಂಚನ. ಒಂದೊಂದು ಹೇಗೆ ಗೊತ್ತಾ? ಸ್ಟ್ರೋಕ್ಗಳಿದ್ದಾಗಿದೆ. ನಾ ಅನ್ಯತನ್ಯಮಾಯತ. ವಾಯುದೇವ ಆಚಾರ್ಯರ ವಾಯುದೇವರ ಮುಖ್ಯ ಆಯುಧ ಯಾವುದು? ಗದಾ. ವಿದ್ಯುತ್ ಪ್ರಚಂಡಂ ಅಂತ ಹೇಳ್ತಾರೆ. ಗದಾ ಅದು. ಅದಕ್ಕೆ ಆಚೆ ಒಂದೊಂದು ಮಾಕು ಹೇಗೆ ಗದಾ ಪ್ರಾರ ಅಂತಾರಲ್ಲ, ಅವ್ರು ಹೊಡಿಸ್ಕೊಂಡು ಏನಾಗಬೇಕು? ಅವರು ಅಪ್ಪಚ್ಚಿ ಆಗೋದು ಅಂತ ಹೇಳ್ತಾರಲ್ಲ, ಅಪ್ಪಚ್ಚಿ ಆಗಿಬಿಡೋದು. ಅದಕ್ಕೆ ಗದಾ ಪ್ರಹಾರ ಮತ್ತು ಸ್ವಾರಸ್ಯ ಇದೆ. ಇದರಾದ್ರೆ ಏನಾಗುತ್ತೆ? ಚುಚ್ಚಿ ಬೇರೆ ಬದುಕಡೆ ಬದುಕೋ ಚಾನ್ಸ್ ಎಲ್ಲೇ ಚುಚ್ಚಿಬಿಟ್ರೆ ಬದುಕೋ ಇಬ್ಬರು ಅಪ್ಪಚ್ಚಿ ಆಗ್ತಾರೆ. ಆದ್ದರಿಂದ ಏನೇ ಉಳಿಯೋ ಚಾನ್ಸ್ ಇಲ್ಲ. ಗೊತ್ತಾಗುತ್ತೆ. ವೆಹಿಕಲ್ಗಳು ಸಿಕ್ಕ ಗಾಲಿ ಅವ್ರ ಮೇಲೆ ಹೋಗ್ಬಿಟ್ರೆ ಹಾಗೆ. ಆ ದೃಷ್ಟಿಯಲ್ಲಿ ಆ ಮಾತನ್ನು ಆ ಲೆವೆಲ್ನಲ್ಲಿ ಓದಬೇಕು. ಅವರ ಅಸ್ತ್ರ, ಅವರ ಆಯುಧ ಅದು. ಆದ್ದರಿಂದ ಆ ಮಾತು ಗದಾ ಪ್ರಹಾರ ಇದ್ದಾಗಿರುತ್ತೆ. ಅದಕ್ಕೆ ಸತ್ಯನಾಥ ತೀರ್ಥ ಅವತ್ತು ಆರಾಧನೆ ಅವರು ಒಂದು ದಶಮಿ ಅವರದ್ದು, ದ್ವಾದಶಿ ಅವರದ್ದು, ಏಕಾದಶಿ ಆದರೆ ದ್ವಾದಶಿ ಆಚರಣೆ. ಅವರ ಅಭಿನವ ಗದಾ ಅಂತ ಪುಸ್ತಕ ಬರ್ತದೆ. ಅಭಿನವ ಗದಾ ಅಂತ ಶಾಸಕ. ಯಾಕೆ ಹೇಳಿ? ಗದಾ ಇವರ ಆಯುಧ ಅಲ್ಲ, ಆಯುಧ ಇವರದ್ದು. ಆಚಾರ ಪ್ರತಿಯೊಂದು ಮಾತುಗಳು ಹೇಗಿರುತ್ತೆ? ಗದಾ ಪ್ರಹಾರ ಇದ್ದಾಗಿರುತ್ತೆ. ಇಲ್ಲಿ ನೋಡಿ ಏನಿದೆ? ನ ಅನ್ಯದನ್ಯತ್ವಮಾಪನ್ನಂ ಕ್ವಚಿತ್ ದೃಷ್ಟಂ ಕಥಂಚನ. ಯಾವುದೇ ಒಂದು ವಸ್ತು ಮತ್ತೊಂದು ವಸ್ತುವಾಗಿ ಇರೋದನ್ನು ಯಾರೂ ಕಂಡಿಲ್ಲ, ಎಲ್ಲೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಹಾಲಿಟ್ಟಿದ್ದ, ಸ್ವಲ್ಪ ನೀರಾಗಿಬಿಟ್ಟಿತ್ತು. ಹೇಳ್ತಾರಲ್ಲ, ನೀರಿಟ್ಟಿದ್ರೆ ಯಾವನು ಅಷ್ಟೇ. ಹಾಲು ನೀರಾಯ್ತು ಅಂತ ಹೇಳೋದಿಲ್ಲ. ಅದೇ ಪಾತ್ರೆಯಲ್ಲಿ ನೀರಿದೆ ಈಗ. ಓಹ್ ಹೌದಾ, ಹಾಲು ನೀರಾಗತ್ತಾ ಅಂತ ಯಾರು ಯೋಚನೆ ಮಾಡಿ ಏನಂತ ಅವನು ಯಾವನ ಕಳ್ಳ ಹಾರಿಸಿದ್ದಾನೆ ಅಂತ ಹೇಳ್ತಾರೆ. ಏನು ಗೊತ್ತ ಅವನಿಗೀಗ? ಒಂದು ವಸ್ತು ಮತ್ತೊಂದು ವಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನೀರಿಟ್ಕೊಂಡು ಕೂತ್ಕೊಂಡ್ಬಿಟ್ಟು ಇವತ್ತಾರು ಹಾಲಾಗತ್ತಾ ನೋಡೋಣ ಅಂಥೇಳಿ ಆಗತ್ತಾ? ಅದು ಆಗೋದಿಲ್ಲ. ಅದಕ್ಕೆ ಎ ಎಂದು ಬಿ ಆಗೋದಿಲ್ಲ, ಬಿ ಎಂದು ಎ ಆಗೋದಿಲ್ಲ. ಆಗಿದ್ದರೆ ಎ ಬಿ ಅಂತ ಹೇಳಿ ಕರೀಲೇಬೇಕಾಗಿಲ್ಲ. ಎಲ್ಲವೂ ಸರಿ ಒಂದಾಗ್ಬಿಡ್ತೀವಿ. ಇದು ಮೊದಲೇನ ಏನಿತ್ತು? ಶೂನ್ಯದಿಂದ ಸೃಷ್ಟಿ ಆಗೋದಿಲ್ಲ ಅಂತ ಒಂದಲ್ಲ. ಇರೋದು ಶೂನ್ಯ ಆಗೋದಿಲ್ಲ ಇನ್ನೊಂದಲ್ಲ. ಇಲ್ಲಿ ಇರೋದು ಮತ್ತೊಂದು ಆಗೋದಿಲ್ಲ ಇನ್ನೊಂದು ಪದಾರ್ಥ. ಅಂದರೆ ಹಾಲೇ ಬಂದು ಅದು ವಿಕಾರ. ಅದು ಗೊತ್ತಾಯ್ತಾ? ಅದು ಹಾಲಿ ಪಕ್ಕ ನೀರಿಟ್ಟು ಬೆಳಿಗ್ಗೆ ನೋಡಿ ನೀರಾಗಿರುತ್ತಾ? ಯಾಕಾಗಲಿಲ್ಲ ಅಂತ ಕೇಳಿದರೆ ಅದು ಆಗೋ ಪದಾರ್ಥನೇ ಅಲ್ಲ. ಹಾಲಿಗೇನು ಯೋಗ್ಯತೆ ಇದೆ? ಮೊಸರಾಗ ಯೋಗ್ಯತೆ ಇದೆ, ನೀರಿಗೆ ಆ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಎ ಬಿ ಎಂದು ಆಗೋದಿಲ್ಲ, ಬಿ ಎ ಎಂದು ಆಗೋದಿಲ್ಲ. ಅಂದರೆ ಒಬ್ಬ ಜೀವ ಇನ್ನೊಬ್ಬ ಜೀವ ಆಗೋದಿಲ್ಲ. ಒಂದು ಜಡ ಮತ್ತೊಂದು ಜಡ ಆಗೋದಿಲ್ಲ. ಜಡ ಭೇದ. ಗೊತ್ತಾಯ್ತಾ? ಎರಡು ಜಡ ಸೇರಿಸಿದಾಗ ಇವತ್ತೊಂದು 10 ಸೇರು ಅಕ್ಕಿ ಇದೆ, ಇನ್ನೊಂದು 10 ಸೇರು ಅಕ್ಕಿ ಹಾಕ್ತಾರೆ. ಏನಾಯ್ತು ಅಲ್ಲಿಗೆ? ಅಕ್ಕಿ ಆಯಿತು, 20 ಸೇರು ಅಕ್ಕಿ ಆಯಿತು. ಗೊತ್ತಾಯ್ತಾ? ಅದು ಅಕ್ಕಿ ಆಗೋದು ಅಂದ್ರೆ ಏನು? 10 ಇರಬೇಕಾಗಿತ್ತು. ಎಷ್ಟು ಹಾಕಿದ್ರೆ 10 kg ಇರಬೇಕು. ಅವಾಗ ಏನಾಗ್ತಿತ್ತು? ಅದು ಕರೆಕ್ಟ್. ಅಂದರೆ ಐಕ್ಯ ಆಗಿಲ್ಲ. ಯಾಡಾಗೋದು ಬೇರೆ, ಐಕ್ಯ ಆಗೋದು ಬೇರೆ. ಯಾಡಾಗತ್ತೆ. ರಥೋತ್ಸವ ಕಾಲ 1000 ಜನ ಎಳಿತಾರೆ. ಯಾಡಾಗಿದ್ದಾರೆ, ಏನಾಗಿಲ್ಲ ಅಲ್ಲಿ? ಒಂದಾಗಿಲ್ಲ. ನಾವೆಲ್ಲ ಒಂದಾಗಣ ಬನ್ನಿ ಅಂದರೆ ಯುನೈಟಾಗಿ ಕೆಲಸ ಮಾಡೋಣ ಅಂತ ಅರ್ಥ. ಈ ರೀತಿ ಒಂದಾಗಡೆ ಯಾರು ಬರೋದಿಲ್ಲ ಅಂತ ಹೇಳ್ತಾರೆ ಫಸ್ಟ್. ಅದೇನಾಯ್ತಲ್ಲಿ? ಏನಾಯ್ತಲ್ಲಿ? ಅಲ್ಲ, ಅದಾಯ್ತು ಅಂತ ಹೇಳಿಲ್ಲ. ನಾವು ಮಾಡಿದ ಅಂತ ಹೇಳ್ತಾರೆ. ಅದು ಕೂಡ ಆಗಿದ್ದೆ ಅದೇ ಪದಾರ್ಥ ಐತೆ ಹೊರತು ಬೇರೆ ಪದಾರ್ಥ ಅಲ್ಲ. ಅದೇ ಪದಾರ್ಥನೇ ಕನ್ವರ್ಟ್ ಮಾಡಿದ್ರು. ವಿಕಾರ ಒಪ್ಕೊಂಡಿದ್ದಾರೆ. ಆಯ್ತು ಕೂಡ ವಿಕಾರ ಆಗಬಹುದು. ಏನಾಗಲಿಲ್ಲ ಅದು? ಹೌದು ವಿಕಾರ ಅಲ್ಲ. ಹೌದು, ಯಾಕೆ?
ಇವತ್ತು ತಮಗೆ ಗೊತ್ತು ಎಲ್ಲ ಇಂಟ್ರೆಸ್ಟ್ ಚೇಂಜ್ ಮಾಡೋದು ಬೇರೆ. ಕೆಲವು ಟಿಕೆಟ್ ಇರುತ್ತೆ ಟ್ರಾನ್ಸ್ಫರಬಲ್, ಅದು ಕೆಲವು ನಾನ್ ಟ್ರಾನ್ಸ್ಫರಬಲ್. ಅದಕ್ಕೇನು ಮಾಡಬೇಕಾಗ ನಾನ್ ಟ್ರಾನ್ಸ್ಫರಬಲ್ಗೆ ಏನು ವಾಪಸ್ ಕೊಡೋಕೆ ದುಡ್ಡು ತೊಗೋಬೇಕು ಅಷ್ಟೇ. ಇನ್ನೊಬ್ರಿಗೆ ಕೊಟ್ಟು ತೊಗೊಳಕ್ಕೆ ಒಪ್ಪೋದಿಲ್ಲ ಅವರು, ಯಾಕೆ ಹೆಸರಿನ ಪ್ರಕಾರ ಕೊಟ್ಬಿಟ್ಟಿರ್ತಾರೆ. ಬರೀ ಓಪನ್ ಟಿಕೆಟ್ ಯಾರು ಏನು ಮಾಡ್ಬೋದು, ಬರೀ ಟಿಕೆಟು ಯಾರು ಬೇಕಾದ್ರೂ ಹೋಗ್ಬೋದು, ಎಂದು ಬೇಕಾದ್ರೂ ಹೋಗ್ಬೋದು, ಎರಡೆರಡು ಚಾನ್ಸ್ ಇದಕ್ಕೆ. ಅದೆಲ್ಲ ಇಲ್ಲ. ಮೊದಲಲ್ಲಿ ಈ ಥರ ಇದೆಯಲ್ಲ ಗೊತ್ತಿಲ್ಲ. ಮೊದಲು ಈಗ ಇದೆ ಅದು, ಮೊದಲು ಟಿಕೆಟ್ ಆಮೇಲೆ ಕನ್ಫರ್ಮ್ ಮಾಡಿಸೋದು. ಕನ್ಫರ್ಮ್ ಆದಮೇಲೆ ಅಷ್ಟೇ ಅವತ್ತಿನ ದಿವಸಕ್ಕೆ. ಇಲ್ಲ ಟಿಕೆಟ್ ಅವರ ರೇಟ್ ಅವತ್ತಿಂದ ಅಷ್ಟೇ. ಅಡ್ವಾಂಟೇಜ್ ಏನಂದರೆ ಅವತ್ತಿನ ದುಡ್ಡು ಬರುತ್ತೆ ಅಷ್ಟೇ. ಹೆಚ್ಚು ಕಡಿಮೆ ಆದರೆ ಕಡಿಮೆ ಆದರೂ ಮಾಡೋಂಗಿಲ್ಲ, ಹೆಚ್ಚಾದರೂ ಹೆಚ್ಚು ಕೊಡಬೇಕಾಗಿಲ್ಲ ಅಷ್ಟೇ. ಆ ಅಡ್ವಾಂಟೇಜ್ ಇರುತ್ತೆ ಓಪನ್ ಟಿಕೆಟ್ ಇಲ್ಲ. ಹಾಂ ಅದು ಹೌದು, ಈಗ ಅದೆಲ್ಲ ತೆಗೆದುಹಾಕಿದೆ. ಹಾಂ ಯಾವುದಕ್ಕೆ ಏನು ಮಾಡ್ಬೋದು, ಅದೇ ಅದು ಮಾಡ್ಬೋದು. ಅದು ಬಟ್ ಅದಕ್ಕೆ ಇದಿರುತ್ತೆ, ಚಾರ್ಜಸ್ ಇರುತ್ತೆ, ಫ್ರೀಯಾಗಿ ಮಾಡೋದಿಲ್ಲ. ಚಾರ್ಜಸ್ ಅವ್ರಿಗೆ ಲಾಸ್ ಆಗುತ್ತೆ ಹೋದವರು. ಇದನ್ನೆಲ್ಲ ಬಸ್ಗಳಿಗೆಲ್ಲ ಬರೀ ರಿಸರ್ವೇಷನ್ ಟಿಕೆಟ್ ಕೊಡ್ತಿದ್ರು ಅಷ್ಟೇ, ದುಡ್ಡು ಕೊಡಬೇಕಾಗಿದೆ. ಫುಲ್ ಟಿಕೆಟ್ ಇಲ್ಲ, ರಿಸರ್ವೇಷನ್ ಅಷ್ಟೇ. ಸುಮಾರು ಎಷ್ಟಿರ್ತಿತ್ತು ಅದೆಲ್ಲ ₹1 25 ಪೈಸೆ ಅಷ್ಟೇ ಇರ್ತಿತ್ತು. ಆಮೇಲೆ ಗೊತ್ತಾಯ್ತು 25 ಪೈಸೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ಅದಕ್ಕೆ. ಅವು ಇವ್ರಿಗೆ ಏನು ಬಾಸ್ ಗ್ಯಾರಂದಾಗಿದ್ದ ಬಿಟ್ಬಿಡೋದು, ಆ ಸೀಟ್ ಖಾಲಿ. ಅದಕ್ಕೇನು ಮಾಡಿದ್ರೆ ಟಿಕೆಟ್ ತೊಗೊಂಡ್ರೆ ರಿಸರ್ವೇಷನ್ ಅಂತ ಮಾಡಿ ಅಡ್ವಾಂಟೇಜ್. ಅದು ಒಳ್ಳೇದೇ ಆ್ಯಕ್ಚುಲಿ ಇರ್ತಿತ್ತು, ಒಳ್ಳೇದು ಇರ್ತಿತ್ತು ಪಾಪ. ಅದು ಇವಾಗ ತಪ್ಪು ಮಾಡಿದ್ದಕ್ಕೆ ಎಲ್ಲರಿಗೂ ಪನಿಷ್ಮೆಂಟ್ ಆದಾಗಾಯ್ತು. ಹೇಳಿ. ಹಾಂ ಹೌದು, ಇಲ್ಲಿ ಬಂದಿಲ್ಲ ಅದಿನ್ನು. ಒಂದರಲ್ಲಿ ಏನು ಹೇಳ್ಬಿಟ್ಟಿದ್ದಾರೆ, ಈ ರೀತಿ ಇರೋದೆಲ್ಲವನ್ನು ಕೂಡ ತಿಳ್ಕೊಂಬಿಡಿ ಹೀಗೇನೆ ಅಂತ ಅರ್ಥ. ಏತೇನ ಶಿಷ್ಟ ಅಪರಿಗ್ರಹ ಅಪಿ ವ್ಯಾಖ್ಯಾತ. ಅದ್ರ ಅರ್ಥ ಏನು ಅಂದರೆ ಸಿವಿಲ್ ಕೇಸಸ್ಗೆಲ್ಲ ಇದೇ ಉತ್ತರ. ಅರ್ಥ ಆಯ್ತು ಈಗ? ಅಷ್ಟೇ, ಅದು ನಿಯಮ. ಅದು ಎಲ್ಲದೂ ಕಾರಣ ಪ್ರತಿ ಅಧಿಕರಣಕ್ಕೆ ಹೇಳಬೇಕಲ್ಲ ಲೆಕ್ಕದಲ್ಲಿ. ಒಂದಕ್ಕೆ ಹೇಳಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಮುದ್ದೆ ರೀತಿ ಉಳಿದು ತಿಳ್ಕೊಂಬಿಡಿ. ಡಿಟೋ ಅಂತ ಅದಕ್ಕೆ ಹಾಕ್ತಾರೆ ಮೇಲಿಂದೇನೆ, ಗೊತ್ತಾಯ್ತಾ? ಆ ರೀತಿ ಹೇಳಿದ್ರಿಂದ ಸಮಸ್ಯೆ. ಒಟ್ಟು ಮೂರನೇ ನಿಯಮ ಏನು ಅಂದರೆ ಒಂದು ವಸ್ತು ಮತ್ತೊಂದು ವಸ್ತು ಆಗೋದಿಲ್ಲ. ಜಡ ಪದಾರ್ಥ ರೂಪಾಂತರ ಹೊಂದೋದ್ರಿಂದ ಆಗುತ್ತೆ, ನೆನ್ಪಿಟ್ಕೋಬೇಕು. ಜಡ ಪದಾರ್ಥ ವಿಕಾರ ಹೊಂದಿನ ಚೇತನ ಆಗೋದಿಲ್ಲ. ಯಾಕೆ? ವಿಕಾರ ಇಲ್ಲ ಆದ್ದರಿಂದ. ವಿಕಾರ ಇಲ್ಲ ಆದ್ದರಿಂದ ಇವೆಲ್ಲ ಡಿಸ್ಕಷನ್ ಮಾಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಚೇಂಜ್ ಆಗೋದು ಎರಡು ರೀತಿ. ವಸ್ತುನೇ ಚೇಂಜ್ ಆಗೋದ್ರೆ ರೂಲ್ಡ್ ಔಟ್. ಜಡ ಚೇತನ ಆಗುತ್ತಾ ಇಲ್ಲ ಅದನ್ನು ತೋರಿಸ್ಬೇಕು ನೀವೀಗ. ಹಾಲು ಮೊಸರಾಗಿದ್ದನ್ನು ತೋರಿಸ್ಬಾರ್ದು. ಆ ಫಲ ಆಗಿದ್ದು ತೋರಿಸ್ಬಾರ್ದು. ಫಲ ಅಂದ್ರೇನು? ಫಲ ಅಂದರೆ ಹಣ್ಣು. ರಾಯರು ಮಾಡಿದ್ರು ಅಂತ ಕೇಳ್ತೇವಲ್ಲ, ಅದು ವಿಕಾರ. ವಿಕಾರ ಅದು ಸುಳ್ಳು ಅಲ್ಲ, ಇಂದ್ರಜಾಲ ಮಹೇಂದ್ರಜಾಲ ಅಲ್ಲ, ಅದು ವಿಕಾರ. ಆ ರೀತಿ ಮಾಡೋ ಶಕ್ತಿ ಇದೆ. ಅದು ಇದೇನಲ್ಲ, ಇನ್ನೊಂದು ಚೇತನಕ್ಕೆ ಅಚೇತನ ಪದಾರ್ಥ ಮಾಡಿದ್ದೆ. ರಾಯರು ಒಬ್ಬರನ್ನ ಇನ್ನೊಬ್ಬರು ಮಾಡಿದಾರಾ? ಮಾಡಿಲ್ಲ. ಅದರಿಂದ ಚೇತನಕ್ಕೆ ವಿಕಾರ ಇಲ್ಲ. ನಚೇತನ ವಿಕಾರೋಪಿ ಸ್ಯಾತ್ ಯತ್ರ ಕ್ವಾಪಿ ಹ್ಯಚೇತನ ಬಂದಿದೆ ಆಗಲೇ. ಅದೆಲ್ಲ ಚೇತನ ಜಡ ಆಗೋದಿಲ್ಲ, ಜಡ ಚೇತನ. ಇದನ್ನು ತೋರಿಸ್ಬೇಕು ಈಗ. ಇನ್ನೊಬ್ಬ ಚೇತನಾಗಿ ತೋರಿಸ್ತೀರಾ? ಇಲ್ಲ. ಹಿಂದಿನ ಜನ್ಮ ಕಥೆ ಹೇಳಬೇಕಾದ್ರೆ ಏನು ಸೂರ್ಯನಾಗಿ ಸುಗ್ರೀವನಾಗಿದ್ದಾಗ ಮಾಡಿದ್ದ ಕನ್ನಡನಾಗ ಅನುಭವಿಸ್ಬೇಕು ಆತ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಹೋಗಲಿಲ್ಲ. ಅದು ಮಾಡಿದ ಉಣ್ಣೋ ಮಾರ ಏನರ್ಥ? ಯಾವನು ಮಾಡಿರ್ತಾನೋ ಅವನೇ ಉಣ್ಣಬೇಕು ಅಂತ ಅರ್ಥ. ಯಾರೋ ಮಾಡಿದರೆ ಸತ್ಯ. ಯಾರ್ದೋ ಮನೆಯಲ್ಲಿ ಬಿಲ್ ಇನ್ನೊಬ್ಬರಿಗೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತಾರಾ? ಅವರಿಗೆ ಕೊಡಬೇಕು. ಆದ್ದರಿಂದ ಅನ್ಯತ್ವ ಮಾಪನ್ನಂ. ಅನ್ಯತ್ ಜಡದಲ್ಲಿ ಒಂದು ಜಡ ಮತ್ತೊಂದು ಜಡ ಆಗೋದಿಲ್ಲ, ವಿಕಾರದಿಂದ ಆಗಬಹುದು. ಆದರೆ ಜಡ ಹಾಗೆ ಉಳ್ಕೊಳ್ಳೋದ್ರಿಂದ ವಾಲ್ಯೂಮ್ ಕ್ವಾಂಟಿಟಿ ಹೆಚ್ಚಾದಾಗ ಗೊತ್ತಾಗುತ್ತೆ. ಕ್ವಾಂಟಿಟಿ ಹೆಚ್ಚಾಗಿದ್ರೆ ಏನಾಯ್ತು, ಈಗ ಐಕ್ಯ ಆಗಿಲ್ಲ ಅನ್ನೋದು ಗ್ಯಾರಂಟಿ ಆಯಿತು. ಕ್ವಾಲಿಟಿ ಹೆಚ್ಚಾಗಿದ್ದರೆ ಒಂದು ಲೋಟ ಅಲ್ಲಲ್ಲಿ 10 ಲೋಟ ಹಾಕಿದ್ರು ಕೂಡ ಹಾಗೆ ಇದ್ದರೆ ಏನರ್ಥ? ಅದು ಐಕ್ಯ ಆಯಿತು. ಯಾರು ಒಪ್ಕೊಂಡು ಕಂಡಿದ್ದಾರೆ ಅದನ್ನೆಲ್ಲರೂ? ಯಾರು ಐಕ್ಯ ರೂಲ್ಡ್ ಔಟ್. ಅದಕ್ಕೆ ಆಚಾರ ಹೇಳ್ತಾರೆ, ಸಮುದ್ರದ ನೀರು, ಇವು ದೃಷ್ಟಾಂತ ಕೇಳ್ತಾರೆ. ನೀರೆಲ್ಲ ಸಮುದ್ರ ಸೇರಿದಾಗ ಸಮುದ್ರನೇ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ತಪ್ಪದು. ಹಾಗಾಗಿದ್ದರೆ ಸಮುದ್ರ ಉಕ್ಕಿಯಾಗಿ ಬರಬೇಕಾಗಿತ್ತು. ಹಾಗಿದ್ರೆ ಮಳೆಗಾಲದಲ್ಲಿ ಯಾಕೆ ಹಾಗಾಗ್ತಿತ್ತು? ಅಂದೆಲ್ಲ ಅರ್ಥ ಅಲ್ಲ. ಐಕ್ಯ ಆಗಿಬಿಟ್ರೆ ಏನು ಹಾಗೆ ಇರಬೇಕು, ಏನೋ ಚೇಂಜ್. ಒಂದು ಅಲೆ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಎಷ್ಟೇ ಅಲೆ ತೋರಿಸ್ತಾರೆ. ಈಗ ಅಲೆಗಳು ಹೇಗಿರುತ್ತೆ ನೋಡಿ, ದೊಡ್ಡ ದೊಡ್ಡಗಳೇ ಬರುತ್ತೆ ನೀರು ಜಾಸ್ತಿ ಬರೋದ್ರಿಂದ, ಮಳೆ ಬಂದಾಗ ಪ್ರಭಾವದಿಂದಾಗಿ. ಇವತ್ತು ಆ ರೀತಿ ಇದ್ದಿದ್ರೆ ಒಂದು ಹೊತ್ತಲು ಇನ್ನೊಂದು ಹಾಕಿದ ಐಕ್ಯ ಹೊಂದೋದಾಗಿದ್ದರೆ ಯಾರು ಹಾಲಿ ನೀರು ಹಾಕ್ತಾನೆ ಇರಲಿಲ್ಲ. ಯಾಕೆ? ನೀರು ತಕ್ಷಣ ಏನಾಗ್ಬಿಡ್ತಿತ್ತು, ಹಾಲಾಗ್ಬಿಡ್ತಾಯಿತ್ತು. ಅಷ್ಟೇ ಹಾಲು ಮತ್ತೆ ಜಾಸ್ತಿ ಆಗೋದಾದ್ರೆ ಹಾಕ್ಬೋದಾಗಿತ್ತು. ಜಾಸ್ತಿ ಆಗುತ್ತೆ ಅಂತಾನೆ ಹಾಕೋದವ್ರು. ಅದೇ ನೀವು ಬೇರೆ ತೋರ್ಸಕ್ಕೆ ಬರ್ತೀವಿ, ಡಿಸ್ಟಿಲ್ ಮಾಡಿಬಿಡ್ತಾರಲ್ಲ, ನೀರು ಹೊರಗೆ ಹೋಗ್ಬಿಡುತ್ತೆ. ಡಿಸ್ಟಿಲ್ ಮಾಡಿದಾಗ ನೀರು ಹೋಗಿಬಿಡುತ್ತೆ. ಅದಕ್ಕೆ ಬರೀ ಹಾಲು ನಿರ್ಸಕ್ಕೆ ಏನು ಮಾಡಬೇಕಾಗ, ನೀರು ಹಾಲು ಸಿಕ್ಕರೆ ಸಣ್ಣ ಕೂಸಿ ನೀವು ವಾಟರ್ ಕಂಟೆಂಟ್ ತೆಗೆದು ಹಾಕಿಬಿಡ್ಬೇಕಷ್ಟೆ.
ಅದು 1 ಲೀಟ್ರ್ ಇದ್ದರೆ 1/4 ಲೀಟ್ರ್ ಆಗುತ್ತೆ. ಹೌದಲ್ಲ, ಅಲ್ಲಿ ಕ್ವಾಂಟಿಟಿ ಇಲ್ಲದೆ ಆಗ್ತಿರಲಿಲ್ಲ. ಅದು ಕೂಡ ನಾಶ ಆಗಲಿಲ್ಲ, ಆವಿಯಾಗಿ ಹೋಯ್ತು ಅಷ್ಟೇ, ನೀರು ನಾಶ ಆಗೋ ಕಾನ್ಸೆಪ್ಟೇ ಇಲ್ಲ. ದೇವ್ರ ರೂಪಗಳಿಗೆ ಅಷ್ಟೇ. ಯಾಕೆ ಅನಂತ, ಅದು ಅನಂತ ಪೂರ್ಣವಾದ ಪೂರ್ಣವಿದ. ಆದ್ದರಿಂದ ಇನ್ಯಾರಿಗೂ ಐಕ್ಯ ತನ್ನ ರೂಪದಲ್ಲಿ ತಾನಾಗ್ಬೋದು ಅಷ್ಟೇ. ಮಹಾಭಾರತ ಸ್ವರ್ಗಾರೋಹಣ ಪರ್ವ ಇದೆ, ಕೊನೆಗೆ ಪೂರ್ತಿ ಕಥೆ ಹೇಳಿಬಿಡ್ತಾರೆ. ಪಾಂಡವರು ಸ್ವರ್ಗಾರೋಹಣ ಮಾಡಿದಾಗ ಎಲ್ಲ ದೇಹ ಬಿಟ್ಟು ಹೊರಟೋಗ್ಬಿಟ್ರು. ಧರ್ಮರಾಜ ಆಮೇಲೆ ಬಿಟ್ಟ. ಅವರೆಲ್ಲ ತಮ್ಮ 3 ಪಕ್ಕ ಕೂತ್ಕೊಂಡಿದ್ದಾರೆ. ಏನಾಗಿಲ್ಲ, ಅವರೆಲ್ಲ ಬೇರೆ ಹೋಗಿಲ್ಲ. ಧರ್ಮರಾಜ ಬಂದ ತಕ್ಷಣ ಎಲ್ಲರೂ ಅದು ಬರೋದನ್ನು ಕಾಯ್ತಾ ಇದ್ವಿ. ಈಗೆಲ್ಲ ಐಕ್ಯ ಹೊಂದೋಣ ಅಂತೇಳಿ ಎಲ್ಲರೂ ಐಕ್ಯ ಹೊಂದಿದ್ರು. ಮಹಾಭಾರತ ಕ್ಲಿಯರಾಗಿ ಹೇಳುತ್ತೆ ಮಾತು. ಇದೆಲ್ಲ ಯಾತಕ್ಕೆ ಹೇಳಿದ್ರು ಅಂದರೆ ಸತ್ತ ಮೇಲೆ ಒಂದಾಗ್ತಾರೆ ಎಂಬ ಪ್ರಶ್ನೆಗೂ ಉತ್ತರ ಸಿಗಬೇಕು. ಅದೆಲ್ಲ ಹೇಳಬೇಕಾಗಿದ್ದಿಲ್ಲ ನೋಡೋದಕ್ಕೆ. ಅದು ಏನು ಮಾಡಿದ್ರು ಕೂಡ ಭೇದ ಹೋಗೋದಿಲ್ಲ, ತಾರತಮ್ಯನೂ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ಹೇಳಿದ್ರು. ನಾಣ್ಯತ್ ಅನ್ಯತ್ವ ಮಾಪನ್ನಂ ಕ್ವಚಿದೃಷ್ಟಂ ಕಥಂಚಲ. ಒಂದು ಮತ್ತೊಂದು ಎಲ್ಲೆಲ್ಲೂ ಯಾರೂ ಕೂಡ ಕಂಡಿಲ್ಲ. ಅಥೋ ನೀಚಸ್ಯ ಅಥೋ ಜೀವಶ್ಚ ಬ್ರಹ್ಮಭಾವ ಶಾಧಿ ಕದಾಚನ. ದೇರ್ಫೋರ್ ಜೀವನೇ ಬ್ರಹ್ಮನೇ. ಇಲ್ಲಿ ಜೀವಂತಿರೋ ಅಪೂರ್ಣ, ಬ್ರಹ್ಮ ಪೂರ್ಣ. ಅಪೂರ್ಣ ವಸ್ತು ಎಂದೂ ಕೂಡ ಏನಾಗೋದಿಲ್ಲ, ಪೂರ್ಣ ವಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಶಾಧಿ ಕದಾಚನ ಅಂದರೆ ಅವ್ರಿಗೆ ಪದ ಯಾತಕ್ಕೆ ಉಪಯೋಗಿಸಿದ್ರು ಅಂತ, ಮುಂದೆ ಅಂತ ಹೇಳಿ, ಮುಂದೆ ಯಾವಾಗಲೂ ಇಲ್ಲ ಕದಾಚನ. ಕ್ವಚಿತ್ ಭಿನ್ನತೆಯ ದೃಷ್ಟಂ ತದಭಿನ್ನತೆಯ ಕಥಂ. ಒಂದು ಭಿನ್ನ ಅಂತ ಗೊತ್ತಾದ ಮೇಲೆ ಅಭಿನ್ನ ಅಂತ ಗೊತ್ತಾಗೋ ಸಾಧ್ಯತೆ ಇಲ್ಲ. ಗೊತ್ತಾಯ್ತಾ? ದೃಶ್ಯೇ ನೋ ದುಷ್ಟ ಏನು ಮನ್ಸರ ಕತೆ ಹೇಳ್ತಾರೆ, ರಾಮಾಯಣ ಭಾರತ ಅಂತ ಹೇಳಿದ್ರು. ಇವೆಲ್ಲ ಕತೆಗಳಿವೆಲ್ಲ ಏನಿವೆಲ್ಲ ಸೂಪರ್ ಥಿಯರಿಗಳಿವೆಲ್ಲ ಕೂಡ. ಇದನ್ನು ಓದೇ ಇಲ್ಲ ಆದರೆ ಜನಗಳು ಏನು ಗೊತ್ತಾಗಲಿಲ್ಲ. ಆಚಾರ ಪರ್ಸನಲ್ ಗಾಡ್ ಹೇಳಿದರು, ಅದು ರ್ಯಾಷನಲ್ ಗಾಡ್ ಅಲ್ಲ, ಏನೋ ತಲೆ ಅವ್ರ ಬುದ್ಧಿನೇ ರ್ಯಾಷನಲ್ ಅಲ್ಲ, ಓದಿದ್ರೆ ಗೊತ್ತಾಗ್ತಿತ್ತು. ಇಲ್ಲಿ ದೇವ್ರ ಹೆಸರು ತರೋದೇ ಇಲ್ಲ ಅವ್ರು, ಯಾವ ದೇವರು ಅಂತ ಇಲ್ಲೇ ಇಲ್ಲ, ಬ್ರಹ್ಮ ಅಷ್ಟೇ. ಇಡೀ ಇದ್ರೊಳಗೆ ಬ್ರಹ್ಮ ಯಾರು ಅಂತ ಪ್ರಶ್ನೆ ಬಂದರೆ ವಿಷ್ಣು ಅಷ್ಟೇ. ದೃಶ್ಯೇತ್ ನೋ ದುಷ್ಟಪೂರ್ವಂ ಹಿ ತಾದೃಶಂ ನಚ ದೃಶ್ಯತೆ ಅಂತಂತಿದ್ರೆ ಕಾಣಬೇಕಾಗಿದೆ. ಏನಾರು ಕಂಡಿದೆಯಾ? ಆಮೇಲೆ ಭೋಕ್ತೃತ್ವಾಪತ್ತಿತಃ ಇತಿ ಯನ್ಮತಂ ತತ್ಕುತೋ ಹರಿಹಿ. ಭೋಕ್ತೃಪತ್ತೇ ರೀತಿ ಭಾಹ ಅಂದರೆ ಭೋಜ್ಯ ಭೋಕ್ತೃ ಮತ್ತು ಇನ್ನೊಬ್ಬರ್ಯಾರೋ ಭೋಜಯಿತ. ಅವ್ರು ಬಡಿಸೋನಿದ್ದಾನೆ, ತಿನ್ನೋನಿದ್ದಾನೆ, ತಿನ್ನೋ ಪದಾರ್ಥ ಇದೆ. ಈ 3 ಒಂದೇ ಆಗಿದ್ದರೆ ತಾನೇ ತಿನ್ಕೊಂಡು ಕೊಡ್ಬೋದಾಗಿದೆ. ಬೇರೆ ಬೇರೆ. ಆದ್ದರಿಂದನೇ ಎಂದೂ ಕೂಡ ಏನಾಗೋದಿಲ್ಲ, ಭೋಜ್ಯ ಪದಾರ್ಥ ಭೋಕ್ತೃವಾಗಲಿಕ್ಕೆ ಸಾಧ್ಯ ಇಲ್ಲ. ಭೋಜ್ಯ ಪದಾರ್ಥ ಅನ್ನ ತಿಂದರೆ ಅದು ಅನ್ನ ಜೀವ ಆಗಿಬಿಡುತ್ತಾ? ದೇಹಕ್ಕೆ ಅದು ಜಡ, ಆದ್ದರಿಂದ ಯಾವುದಕ್ಕೆ ಸಪ್ಲೈ ಆಗುತ್ತದ? ಜಡದ ಭಾಗ ಸೇರಿಬಿಡುತ್ತೆ ಅಷ್ಟೇ, ಚೇತನಕ್ಕೆ ಹೋಗೋದಿಲ್ಲ. ಭೋಕ್ತೃಪತ್ತಿ ಇಲ್ಲದ್ರೆ ಊಟ ಮಾಡೋದವನು ಊಟ ಕೂತವನಿಗಿಂತ ಮುಂಚೆ ಬೇರೆ ಆಗಿಬಿಡ್ಬೇಕಾಗಿತ್ತು. ಊಟ ಅಂದಮೇಲೆ ಅವ್ರು ಏನಾಗಿ ಹೇಳ್ಬೇಕಿತ್ತು, ಅವನು ಡಿಫ್ರೆಂಟ್ ವ್ಯಕ್ತಿಯಾಗಿ. ಅದು ಸಾಧ್ಯ ಇಲ್ಲ. ಭೋಕ್ತೃಪತ್ತೇ ರೀತಿ ಪ್ರಾಹ. ತುಂಬ ದೃಷ್ಟಾಂತ ಕೊಡ್ತಾರೆ ಆಚಾರ. ಒಂದು ನದಿ ದೃಷ್ಟಾಂತ. ನಾವು ನದಿ ದೃಷ್ಟಾಂತ ಅರ್ಥ ಆಗೋದಿಲ್ಲ, ಹೋದಲ್ಲೂ ಲಕ್ಷಾಂತರನೇ ಸೇರಿದ್ದಾರೆ. 4 ಜನ ಒಳಗೆ ಹೋಗಿಬಿಡ್ತಾರೆ. ಐಕ್ಯ ಹೊಂದಿಬಿಟ್ರೆ ಅವರು 4 ಜನ ಹೋದಾಗ ನಿಮಗೇನು ಗೊತ್ತಾಗಲ್ಲ, ಆ ಕ್ರೌಡ್ ಹೆಚ್ಚಾಗಿದ್ದೆಲ್ಲ ಕಾಣಿಸೋದಿಲ್ಲ. ಇವತ್ತು 10 kg ಅಕ್ಕಿ ಒಳಗೆ ಇಷ್ಟು ಕಲ್ಲು ಹಾಕಿದ್ರೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ ಅದು? ಅಂದರೆ ಯಾವ ನೋಟಿಸಬಲ್ ಬರೋದು ಯಾವಾಗ? ಜಾಸ್ತಿ ಹಾಕಿದ. ಅದು ನೋಟಿಸ್ ಆಗಿಲ್ಲ ಅಂತೇಳಿ. ಸಮುದ್ರದಲ್ಲಿ ತುಂಬ ನೀರಿರೋದ್ರಿಂದ ನೀರು ಗೊತ್ತು ನಿಮ್ಗೆ ತಕ್ಷಣ ಕಾಣೋದಿಲ್ಲ ಅಷ್ಟೇ ಹೊರತು ಅದು ವೃದ್ಧಿ ಆಗಿದೆ ಮತ್ತು ಗ್ಯಾರಂಟಿ. ಅದು ಅರ್ಥ ಆಯ್ತಾ? ನಿಮಗೆ ನೀರಲ್ಲಿ ಗೊತ್ತಾಗದೆ ಹೋದರೆ ಇಲ್ಲಿ ನೋಡಿ, 10 ಜನ ಕ್ರೌಡಲ್ಲಿ ಸುಮಾರು ಒಂದು 10 ಜನ ಅಡುಗೆ ಮಾಡಿದಾಗ ಒಬ್ರು ಬಂದರೆ ಮ್ಯಾನೇಜ್ ಮಾಡಿಬಿಡ್ತಾರೆ. 10 ಜನ ಮಾಡೋಕ್ಕಾಗಲ್ಲ. ಯಾಕೆ ಇನ್ನು ಪ್ಲಸ್ 10 ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಸಾಧ್ಯ ಇಲ್ಲ. 1000 ಜನಕ್ಕೆ ಮಾಡಿದರೆ ಇನ್ನೊಂದು 20-30 ಜನ ಜಾಸ್ತಿ ಹೋಗಿ ಏನು ಯೋಚನೆ ಇಲ್ಲ ಅದಕ್ಕೆಲ್ಲ ಕೂಡ. ಯಾಕೆ ಗೊತ್ತಾಗದ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಆದರೆ ಒಬ್ಬನೇ ಮಾಡಿದ್ರೆ ಇಬ್ಬರು ಮಾಡೋಕ್ಕಾಗತ್ತಾ? ಅದು ಲಾಸ್ಟ್ ಪಾಡಿ ಕೋತಕ್ಕೆ ಮಾಡಿ ಸುದ್ದಿ ಬಿಡ್ತಾರೆ, ಸಾಧ್ಯನೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಆಚಾರ್ಯ ಪ್ರಾಕ್ಟಿಕಲಾಗಿ ತೋರಿಸ್ತಾರೆ. ಅದು ದೃಷ್ಟಾಂತ ಕೊಡ್ತಾರೆ. ತುಂಬ ಜನಗಳ ಮಧ್ಯೆ 4 ಜನ ಹೋದರೆ ಅವ್ರು ಗೊತ್ತಿರ್ತಾರೆ, ನಿಮಗೆ ಗೊತ್ತಿಗೋದಿಲ್ಲ. ಬಿಡಿ, ನಿಮ್ಮ ಮಕ್ಕಳನ್ನೇ ಕರ್ಕೊಂಬರೋಕ್ಕೆ ಹೋಗಿರ್ತೀರಿ ಸ್ಕೂಲಿಗೆ, ಯೂನಿಫಾರ್ಮ್ ಇರ್ತದೆ. ನಿಮ್ಮ ಹುಡುಗರಿಗೆ ಕೊಡ್ಬೋದು, ಭಾರಿ ಕಷ್ಟ ಆಗುತ್ತೆ. ಬರೀ ನೋಡೋಕ್ಕಾಗೋದಿಲ್ಲ. ಅವ್ರು ಹಿಡ್ಕೊಂಡು ಓಡ್ಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ನಮ್ಮಪ್ಪ ಓಡ್ಬಂದ್ಬಿಡ್ತಾರೆ. ಇವ್ರಿಗೆ ಹಿಡ್ಕೊಳಕ್ಕೆ ಬರೋದಿಲ್ಲ. ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಕು ಹೊರತು ಆಗಿದ್ದಾರೆ ಅಂತ, ಒಂದಾಗಿದ್ದಾರೆ ಅಂತ ಹೇಳ್ಬೇಕು. ಈ ಕೆನಾಟ್ ರೆಕಗ್ನೈಸ್ ಅಂತ ಹೇಳಬೇಕು. ಸರಿ, ನಮಗೆ ಗೊತ್ತಿಲ್ಲದ್ದೆಲ್ಲ ಇಲ್ಲ ಅಂತ ಅರ್ಥ ಮಾಡಬೇಡಿ. ಹೌದು. ಯಥಾ ಉದಕೆ ಸಿಕ್ತಂ ಉದಕಂ.
ಉಪನಿಷತ್ತು ಹೇಳಿದ್ದ ನೀರಿನಲ್ಲಿ ಹಾಕಿದ ನೀರು ಏನಾಗುತ್ತದ ನೀರು ಅದೇ ಕ್ವಾಲಿಟಿ ನೀರಾಗತ್ತೆ ಅಂದರೆ ಸ್ವಲ್ಪ ಇದ್ದಾಗ. ಆದರೆ ಹೆಚ್ಚಿದ್ದಾಗ ಉಪ್ಪು ನೀರು ಸೇರಿಸ್ಬಿಟ್ರೆ ಏನಾಗುತ್ತದ ಸಿಹಿ ಹೋಗಿಬಿಡುತ್ತೆ. ಇದು ಬಿಸಿನೀರು ತಣ್ಣೀರು ಒಂದಾಗೋದು ಎಲ್ಲ ಕೂಡ ಸುಳ್ಳು. ಅದು ಒಂದಾಗೋ ಪ್ರಶ್ನೆ ಬರೋದಿಲ್ಲ. ಒಂದು ಕಡೆ ಸೇರುತ್ತೆ, ಒಂದು ಕಡೆ ಆಗತ್ತೆ ಅಂತ ಹೇಳಬೇಕು, ಒಂದೇ ಆಯಿತು ಅಂತ ಹೇಳಬಾರ್ದು. ಅವೆಲ್ಲ ಎಂಥ ಟರ್ಮ್ ಅಂದರೆ ಸ್ವಲ್ಪ ಹೆಚ್ಚಿಕೊಂಡು ರಾಂಗ್ ಆನ್ಸರ್ ಬರೋದು. ಒಂದೇ ಬೇರೆ, ಸಿಮಿಲರ್ ಬೇರೆ, ಸೇಮ್ ಬೇರೆ. ಸಿಮಿಲರ್ ಸೇಮ್. ಯಾವುದೋ ಅಂಗಡಿಗೆ ಹೋಗ್ತಾನೆ, ಅದು ಯಾವುದೋ ಬಟ್ಟೆ ಕೊಟ್ಟಿರೋ ಅದೇ ಬಟ್ಟೆ ಕೊಡಿ ಅಂತ ಕೇಳಿದರೆ ಅದೇ ಬಟ್ಟೆ ಕೊಡಿ ಅಂತಾರೆ. ಅದೇ ಬಟ್ಟೆ ಹಾಕಿ ವಾದ ಮಾಡ್ತಾ ಕೊಡೋದಿಲ್ಲ. ಇವ್ರಿಗೂ ಗೊತ್ತು, ಅವರಿಗೂ ಗೊತ್ತು. ಇದೇ ನೋಡಿ ಅದೇ ಬಟ್ಟೆ ಇದು ಅಂತೇಳಿ, ಇದೇ ಬಟ್ಟೆ ಇದು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಏನರ್ಥ, ಅದೇ ಬಟ್ಟೆನೇ ಕೊಡ್ತಿದ್ದೀನಿ, ಟೋಟಲಿ ಸಿಮಿಲರ್. ಅದಕ್ಕೆ ಅದು ಅದೇ ಅಂತ ಕರೀತಾರೆ. ಅವಾಗ ಭೋಕ್ತೃಪತ್ತಿ ಇದಕ್ಕೆಲ್ಲ ಅರ್ಥ ಹೇಳಿದ್ದಾರೆ ಹೊರತು ಭೋಕ್ತೃವಾಗ್ತಾನೆ ಹೊರತು ಇನ್ನೊಬ್ಬ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭೋಜ್ಯ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಬಂದಿದೆಯಾ ಹೊರತು ಎಲ್ಲರೂ ಒಂದಾಗ್ತಾರೆ ಎಲ್ಲೂ ಹೇಳಿಯೇ ಇಲ್ಲ. ಈಗ ಆರಂಭಣಾಧಿಕರಣ ಅಂತ ಬಂತಿದ್ದು ಎಲ್ಲಿ ಬರುತ್ತೆ? ಇದು ಎಲ್ಲಿ ಬರುತ್ತೆ? ಚಾಂದೋಗ್ಯದಲ್ಲಿ ಅದು ಕೇಳ್ತಾರ. ವಾಚಾರಂಭಣಂ ವಿಕಾರ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ ಅಂತ ಬರುತ್ತೆ. ಅದು ಅರ್ಥ ಮಾಡ್ತಾರೆ. ಅದಕ್ಕೆ ವಾಚಾ ಆರಂಭಣ ಮಾತ್ರ. ನಾವು ಭೇದ ಅಂತ ಕರಿತೇವ ಬಾಯಿ ಮಾತಿಂದಷ್ಟೇ. ಉಳಿಯೋದು ಯಾವುದು ಅಂದರೆ ಒಂದೇ, ಮೃತ್ತಿಕೇತೇವ ಸತ್ಯ. ಈ ರೀತಿ ಅರ್ಥ ಮಾಡ್ತಾರೆ. ಅದಲ್ಲ, ಅದೆಷ್ಟು ವಿಷಯವಾಗಿ ಅದ್ರ ಮೇಲೆ ತುಂಬ ಡೀಟೇಲ್, ಯಾತಕ್ಕಾಚೆ ಡೀಟೇಲ್ ಬರೀತಾರೆ. ಅವರು ಭಾರಿ ಡೀಟೇಲೇ ಬರೆದಿದ್ದಾರೆ. ಐಕ್ಯ ಹೇಳೋದಕ್ಕೋಸ್ಕರ ತುಂಬ ಅರ್ಥ ಬರಬೇಕು. ಅದಿಷ್ಟನ್ನು ರಿಫ್ಯೂಟ್ ಮಾಡ್ತಾ ಹೋಗ್ತಾರೆ. ಪ್ರತಿಕ್ರಿಯೆ ಅಲ್ಲ, ಇದು ವಾಚಾರಂಭಣ ಅಧಿಕರಣ. ಬರೀ ಶಾರ್ಟಾಗಿ ಆರಂಭಣ ಅಧಿಕರಣ ಅಂತ ಕರೀತಾರೆ. ಶಾರ್ಟಾಗಿ ಕರೆದ್ರೆ ಆರಂಭಣ ಜಿಜ್ಞಾಸಾಧಿಕರಣ, ಬ್ರಹ್ಮ ಜಿಜ್ಞಾಸಾಧಿಕರಣ. ಅದು ಶಾರ್ಟಾಗಿ ಏನಾಯ್ತದ ಜಿಜ್ಞಾಸಾಧಿಕರಣ. ಷಟ್ಪ್ರಶ್ನೋಪನಿಷತ್ತು, ಪ್ರಶ್ನೋಪನಿಷತ್ತು ಅಂತ ಅಷ್ಟೇ ಕರೀತಾರೆ. ಷಟ್ಪ್ರಶ್ನ ಕಥಂ ಚ ತದನನ್ಯತಾ ಜಗತಸ್ತು ಅವಿಕಾರತ್ವ ಮುಕ್ತನ್ಯಾಯೇನ ಸಾಧಿತೆ. ಅದಕ್ಕೆ ಇಂಟ್ರಡಕ್ಷನ್. ಈಗ ಜಗತ್ತು ಬೇರೆ, ಜೀವ ಬೇರೆ, ಮತ್ತು ಜಡ ಬೇರೆ, ದೇವರು ಬೇರೆ ಅಂತ ಪ್ರೂವ್ ಆದಮೇಲೆ ಕಥಂಚ ತದನನ್ಯತಾ. ಅನನ್ಯತಾ ಅಂದ್ರೇನು? ಪದ ತಿಳ್ಕೋಬೇಕು. ಅನನ್ಯತಾ ಏನರ್ಥ? ಅಲ್ಲ, ಅನ್ಯತಾ ಅಂದರೆ ಬೇರೆ, ಅನನ್ಯತಾ ಅಂದರೆ ಅಭೇದ ಅಷ್ಟೇ. ಭೇದ ಅಭೇದ. ಕಥಂ ಅನನ್ಯತಾ, ಭೇದ ಹೇಗೆ ಬರುತ್ತೆ ಯೋಚನೆ ಮಾಡು. ಯಾವುದು ಅಭೇದ? ಅಭೇದ ಹೇಗೆ ಬರುತ್ತೆ? ಅನ್ಯತಾ ಅನನ್ಯತಾ. ಅನ್ಯತಾ ಅಂದರೆ ಬೇರೆ, ಅದನ್ನು ಒಪ್ಪೋಣ. ಅನನ್ಯತೆ ಹೇಗೆ ಬರುತ್ತೆ? ಅಭೇದ ಹೇಗೆ ಬರುತ್ತೆ? ಅನ್ಯತಾ ಮೀನ್ಸ್ ಭೇದ, ಅನ್ಯ ಭಿನ್ನ, ಅನ್ಯತಾ ಭಿನ್ನತ ಅಷ್ಟೇ ಭೇದ. ಆದರೆ ಅನನ್ಯತಾ ಅಂದರೆ ಅನ್ಯವಲ್ಲದಿರುವಿಕೆ. ಸೊ ಎಲ್ಲೂ ಕೂಡ ಜೀವ ಜಡಗಳು ಎಲ್ಲಿ ತೋರಿಸಿದ್ದಾರೆ ಈಗಾಗಲೇ, ಪ್ರಕೃತಿ ಅದನ್ನು ಹೇಳಿದ್ದಾರೆ ಈಗಾಗಲೇ. ಪ್ರಕೃತಿ ಅಧಿಕರಣದವರೆಲ್ಲ ಹೇಳಿ ಆಗಿಬಿಟ್ಟಿದೆ. ಆದ್ದರಿಂದ ಹೇಗಾಗ್ಲಿಕ್ಕೆ ಸಾಧ್ಯ? ಜಗತಸ್ತು ಅವಿಕಾರತ್ವೇ ಉಕ್ತನ್ಯಾಯೇನ ಸಾಧಿತೆ. ಜಗತ್ತಿಗೆ ವಿಕಾರ ಇಲ್ಲ. ಜಗತ್ತಿಗೆ ಅಂದರೆ ಏನರ್ಥ? ಮೂರು ಜಗತ್ತಿದೆ, ಈಶ, ಜೀವ, ಜಡ. ಅದರಲ್ಲಿ ಎಂದೂ ಕೂಡ ವಿಕಾರ ಇಲ್ಲ. ಒಂದು ಮತ್ತೊಂದು ಆಗೋದಿಲ್ಲ. ಅದು ಪಾಯಿಂಟಿಗೆ. ಒಂದರೊಳಗೆ ಜಡದಲ್ಲಿ ವಿಕಾರ ಆಗೋದು ಬೇರೆ, ಜಡ ಚೇತನ ಆಗೋದಿಲ್ಲ, ಚೇತನ ಜಡ ಆಗೋದಿಲ್ಲ. ಎಂದು ಈಶ ಆಗ್ತಾನೆ ಇನ್ನು ಸಾಧ್ಯ ಇಲ್ಲ. ಸ್ವತಂತ್ರ ಕಾರಣಾನ್ಯತ್ವಂ ತೇನ ಹಿ ಅತ್ರ ನಿಷಿದ್ಧತೆ. ಇಲ್ಲಿ ಆಗೋದಿಲ್ಲ ಅಂದರೆ ಸ್ವತಂತ್ರ ಕಾರಣ ಎರಡಿಲ್ಲ ಅಂತ ಅರ್ಥ. ಅವ್ರು ಏನು ಮಾಡಿದ್ರು ಗೊತ್ತಾ? ಅಧಿಕರಣಕ್ಕೆ ವಿಷಯವಾಕ್ಯನೇ ಬೇರೆ ಮಾಡ್ಕೊಂಡ್ಬಿಟ್ರು. ಅದು ಇದನ್ನೇ ಬೇರೆ ಮಾಡ್ಕೊಂಡ್ಬಿಟ್ರು. ಇಲ್ಲಿ ಅನನ್ಯತ್ವ ಅಂತ ಅಲ್ಲಿರೋದೇನು ಗೊತ್ತಾ? ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಸೂತ್ರ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂದರೆ ಅನನ್ಯತ್ವ ಅಂದರೆ ಭೇದ, ತದಂದರೆ ಜೀವ ಪರಮಾತ್ಮರಿಗೆ ಭೇದ ಇಲ್ಲ. ಗೊತ್ತಾಯ್ತಾ? ಆರಂಭಣ ಶಬ್ದಾದಿಭ್ಯ, ಆರಂಭಣ ಮೊದಲಾದ ಪದಗಳಿರೋದರಿಂದ ಅಂತ ಅರ್ಥ ಮಾಡ್ತಾರೆ. ವಿಷಯವಾಕ್ಯನೂ ಅದಲ್ಲ, ಟೋಟಲಿ ಬೇರೆ. ಅವ್ರು ಹೇಳ್ತಾರೆ ಆ ವಿಷಯವಾಕ್ಯ ಅಲ್ಲ, ಅದು ಇಲ್ಲಿರೋದು ಹೀಗೆ. ಏನಂತ? ಸ್ವತಂತ್ರ ಕಾರಣಾನ್ಯತ್ವಂ ಚೇತ್ ತೇನ ಹಿ ಅತ್ರ ನಿಷಿದ್ಧತೆ. ಎಷ್ಟು ಒಳ್ಳೆಯ ವಿಷಯ ಇದೆ ಗೊತ್ತಾ? ಅಧಿಕರಣದೊಳಗೆ ದೇವರು ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸ್ತಾರೆ, ಇದರಿಂದ ಲಯ ಮಾಡಿಸ್ತಾರೆ, ಸೂರ್ಯನಿಂದ ಬೆಳಕು ಕೊಡ್ತಾರೆ. ಇಷ್ಟೆಲ್ಲ ಮಾಡ್ತಾನಲ್ಲ, ಅಂತೂ ದೇವರಿಗೆ ಡಿಪೆಂಡೆನ್ಸ್ ಇದೆ ಅಂತ ಪ್ರಶ್ನೆ ಬಂತ. ಇವತ್ತು ಡ್ರೈವರ್ ಬರಲಿಲ್ಲ, ಯಜಮಾನ ಕೂತ್ಬಿಡ್ತಾನೆ ಹಾಗೇನೆ. ಇವನು ಡ್ರೈವಿಂಗ್ ಬರೋದಿಲ್ಲ, ಆದ್ದರಿಂದ ಎಷ್ಟು ಡ್ರೈವರ್ ಹಾಗೆ ಬೇಕಾದಷ್ಟು ಬರೋದೇ ಇಲ್ಲ. ಇವನು ಬರೋದಿಲ್ಲ, ಹೋಗಾಗಿಲ್ಲ, ಡಿಪೆಂಡೆನ್ಸ್. ಓನರ್ ಹೆಸರಿಗೆ ಓನರೇ ಕೆಲಸ ಆಗ್ತಾ ಇಲ್ಲ. ದೇವ್ರು ಹಾಗಿದ್ದಾನ ಅಂತ ಪ್ರಶ್ನೆ. ಈಗ ಎಲ್ಲ ಒಟ್ಟಿಗೆ ಸ್ಟ್ರೈಕ್ ಮಾಡಿಬಿಟ್ರೆ ಇವರೆಲ್ಲ ದೇವತೆಗಳು
ದೇವ್ರ ಸುಮ್ಮನೆ ಏನು ಮಾಡಿ ಏನಾರು ಮಾಡಿ ಮಾಡ ಅಂತ ಹೇಳ್ತಾರ. ತದ್ ಅನನ್ಯತ್ವಂ, ದೇವರಿಗೆ ಅನ್ಯರ ಸಹಾಯ ಬೇಕಿಲ್ಲ, ಯಾರ ಸಹಾಯನೂ ಬೇಕಿಲ್ಲ. ಯಾಕೆ ಆರಂಭಣ ಶಬ್ದ ಆದಿಪ್ಯ, ಇದು ಆರಂಭ ಈ ವಿಷಯನೇ ಅಲ್ಲ, ಇದು ಬೇರೆ ಕಡೆ ಬರುತ್ತೆ ವೇದದೊಳಗೆ. ಏನಂತ ಕಿಮಾಸೀತ್ ಆರಂಭಣಂ, ದೇವರಿಗೆ ಸಹಾಯಕರು ಯಾರಿದ್ರು ಅಂತ ಪ್ರಶ್ನೆ. ಈಗ ಕಿಂಸ್ವಿತ್ ಆಸೀದ್ ಆರಂಭಣಂ ಅಂತ ಸೂಕ್ತ. ಕಿಂಸ್ವಿತ್ ಆಸೀದ್ ಆರಂಭಣಂ, ದೇವರಿಗೆ ಯಾರು ಸಹಾಯ ಇದ್ರು, ಯಾರು ಇರಲಿಲ್ಲ. ಅದು ಕಿಂಸ್ವಿತ್ ಅಂದರೆ ಏನದು, ಯಾರು ಇದ್ರು ಆಗ ಏನರ್ಥ ಅದಕ್ಕೆ? ಆಕ್ಷೇಪ. ಅದು ಆಕ್ಷೇಪ. ಅದಕ್ಕೆ ರಾಯರ ತಂತ್ರದೀಪಿಕದಲ್ಲಿ ಬರೀಬೇಕಾದ್ರೆ ಏನಂತ ಹೇಳಿದರೆ ಕಿಮಿತಿ ಆಕ್ಷೇಪ ವಿದ್ಯಾರಣ್ಯೇನಾಪಿ ಆಕ್ಷೇಪ ಅರ್ಥ ಏವ ಮುಕ್ತಃ. ರಾಯರ ಮಾತಲ್ಲಿ ನಾವಷ್ಟೇ ಅಲ್ಲ, ವಿದ್ಯಾರಣ್ಯ ಭಾಷೆ ನಿಮಗೆಲ್ಲ ಗೊತ್ತಲ್ಲ, ನೀವು ಒಪ್ಪಿದ್ದೀರಲ್ಲ, ಅದರಲ್ಲೂ ಹಾಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅದೇ ಅಲ್ಲಿರೋ ದೇವರಿಗೆ ಇದ್ದಾರೆ ಯಾವ ಸಹಾಯನೂ ಬೇಕಿಲ್ಲ. ಅಪೇಕ್ಷೆ ಅಲ್ಲ, ಆಕ್ಷೇಪ. ಆಕ್ಷೇಪ ಇದೆ. ಏನು ಆಕ್ಷೇಪ? ದೇವರಿಗೆ ಯಾರೋ ಇದ್ದರು ಅಂತ ಕೇಳಿ, ಯಾರಪ್ಪ ಇದ್ರು ತೋರಿಸು. ಅರ್ಥ ಆಯ್ತಾ? ಈಗ ಅದನ್ನು ಹೇಳಬೇಕಾಗಿ. ದೇರ್ಫೋರ್ ಅದಲ್ಲ, ಅದು ವಿಷಯವಾಕ್ಯ ಬದಲಾಗಿದ್ದಕ್ಕೆಲ್ಲ ವಿಷಯ ಬದಲಾಗಿ ಹೋಯಿತು. ಸ್ವತಂತ್ರ ಕಾರಣಾನ್ಯತ್ವಂ ತೇನ ಹಿ ಅತ್ರ ನಿಷಿದ್ಧತೆ. ಸ್ವತಂತ್ರ ಕಾರಣ ಬೇರೆ ಇಲ್ಲ ಅನ್ನೋದ್ರಲ್ಲಿ ತಾತ್ಪರ್ಯನೇ ಹೊರತು ಏನಿಲ್ಲ ಅಂತ ಅರ್ಥ, ದೇವರಿಗೆ ಸ್ವಂತ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಇದು ನಮಗೇನು ಹಾಗೆ ಯಾಕೆ ತೋರ್ತಾನೆ? ಬ್ರಹ್ಮದೇವರು ಸೃಷ್ಟಿ ಯಾಕೆ ಮಾಡಿಸ್ತಾರೆ? ಯಾಕೆ? ಅವರಿಗೊಂದು ಅವಕಾಶ ಕೊಡಬೇಕಾಗಿ ಸಾಧನೆ ಆಗೋದು ಹೇಗೆ? ದೇವ್ರು ಸೃಷ್ಟಿನೇ ಮಾಡಬೇಕಾಗಿಲ್ಲ, ತನ್ನ ಕೆಲಸ ಇಲ್ಲ ಅಂತ ಸೃಷ್ಟಿನೇ ಮಾಡಬೇಕಾಗಿರಲಿಲ್ಲ. ಇವರೆಲ್ಲ ಏನಾಗ್ತಿತ್ತಾಗ? ಇವತ್ತು ಒಂದು ದಿವಸ ಅಪಾಯಿಂಟ್ಮೆಂಟ್ ಆಗೋದು ಲೇಟ್ ಆದರೆ ಒಂದು ದಿವಸದ ಸಂಬಳ ಹೋಯಿತು, ಸ್ವಲ್ಪ ತಡ ಸರಿ ಸೀನಿಯಾರಿಟಿ ಹೋಯ್ತು. ಎಷ್ಟು ಕಷ್ಟ ಇದೆ ಗೊತ್ತಾ? ಎಷ್ಟೋ ವರ್ಷದಿಂದ ಮಾಡದೆ ಹೋದಾಗ ಎಷ್ಟು ಲಾಸ್ ಆಗಿರುತ್ತೆ ಪಾಪ. ಇವತ್ತು ಎಷ್ಟೋ ಜನಕ್ಕೆ ಆಗಿಲ್ಲ, ಎಷ್ಟು ಮಾಡಿಲ್ಲ. ಈಗ ತುಂಬ ಜನ ತೊಂದರೆ ಆಗುತ್ತೆ ಅದರಿಂದ ಪಾಪ. ಆಮೇಲೆ ಇಂಕ್ರಿಮೆಂಟ್ಗಳು ಎಲ್ಲ ಅಫೆಕ್ಟ್ ಆಗುತ್ತೆ, ಟೋಟಲಿ ಪೆನ್ಷನ್ವರೆಗೂ ಅಫೆಕ್ಟ್ ಆಗುತ್ತೆ. ಫ್ಯಾಮಿಲಿ ಪೆನ್ಷನ್ದು ಚೇಂಜ್ ಆಗುತ್ತೆ. ಇಲ್ಲಿ ಆಗಿದ್ದ ಒಂದು ವ್ಯತ್ಯಾಸ ಅಲ್ಲಿವರೆಗೂ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಎಂದೂ ಕೂಡ ದೇವ ಸೃಷ್ಟಿ ಮಾಡದೆ ಹೋಗಿದ್ದರೆ ಒಂದು ಈ ಕಲ್ಪ ಸೃಷ್ಟಿ ಇಲ್ಲಪ್ಪ, ಒಂದು ರೆಸ್ಟ್, ಈಗ ರೆಸ್ಟ್ ಡೇ ಅಂತ ಮಾಡಿಬಿಟ್ಟು ದೇವರೇ ಮಾಡಬೇಕಾಗಿತ್ತು. ಅಷ್ಟು ಜನದ ಗತಿ ಏನಾಗ್ತಿತ್ತು? ಸಾಧನೆಯಿಂದ ಒದ್ದಾಡಬೇಕಾಗಿತ್ತು. ಅದಕ್ಕೆ ದೇವರು ಎಂದೂ ಕೂಡ ಹಾಗೆ ಮಾಡೋದಿಲ್ಲ, ಎಲ್ಲ ಮಾಡ್ತಾನೆ, ಉಳಿದಕ್ಕೆ ಮಾಡಿಸ್ತಾನೆ. ಆದರೆ ತನಗೆ ಯಾರ ಸಹಾಯನೂ ಬೇಕಿಲ್ಲ ಎಂಬುದನ್ನು ತೋರಿಸ್ತಾನೆ ಕೂಡ. ಅದು ದೃಷ್ಟಾಂತ ಕೊಟ್ಟು, ಒಬ್ಬ ಕೈಲಾಗದವನು ಕುಂಟ ಕೋಲ್ ಹಿಡ್ಕೊಂಡು ಹೋಗೋದು ಬೇರೆ, ಒಬ್ಬ ಹೆಂಗೆ ಹೀಗೆ ಗೋಲ್ ತಿರ್ಸ್ತಾ ಹೋಗೋದು ಬೇರೆ. ಗೊತ್ತಾ? ಡಿಪೆಂಡೆನ್ಸ್ ಇಲ್ಲ ಅವನಿಗೆ, ವೈಭವ. ಅದು ಹಿಂದಿನ ಕಾಲಕ್ಕೆಲ್ಲ ಅದು ಇದಿದ್ದಾಗ ಇವರೆಲ್ಲ ತಲೆ ಹ್ಯಾಟು, ಕೈ ಕೋಲು ಎಲ್ಲ ಅದು ವೈಭವ. ಅದೆಲ್ಲ ಅವ್ರ ಕೈಲಾಗದವ್ರ ಅಂತ ಅರ್ಥ ಅಲ್ಲ. ಇದು ಮುದುಕ ಹೋಗ್ತಾರೆ, ಹೋದ ಬಿದ್ದ ಬಿಡ್ತಾನೆ ಅವರಾಗ. ಸೊ ದೇವರು ಹಾಗಿಲ್ಲ, ದೇವರು ಹಾಗಿಲ್ಲ. ಕ್ರೀಡೆ ಇದೆಲ್ಲ, ಒಂದು ಕ್ರೀಡೆ, ಒಂದು ಉಳಿದವ್ರಿಗೆ ಸಾಧನೆ ಅಷ್ಟೇ ಹೊರತು ಏನಿಲ್ಲ, ಡಿಪೆಂಡೆನ್ಸ್ ಇಲ್ಲ. ಇಲ್ಲದ್ರೆ ದೇವರು ಎಕ್ಸ್ಪ್ರೆಸ್ ಸ್ಟೇಜ್ ಮಾಡಿದ್ರೆ ದೇವ್ರಿಗೆ ಬೋರ್ ಹೊಡೆದು ಬಿಡ್ತು ಅದಕ್ಕೆ ಮಾಡ್ದ ಅಂತ ಹೇಳಬೇಕಾ? ಇಲ್ಲ, ದೇವರಿಗೇನಿಲ್ಲ, ಅದು ಕೂಡ ಬೇಕಿಲ್ಲ. ಗೊತ್ತಾಯ್ತು? ಇದು ಮಾಡ್ತಾನೆ ಅಂತೇಳಿ ಹೆವಿನೂ ಬರೋದಿಲ್ಲ, ಆ ಕಡೆ ಹೋದರೆ ಬೋರು ಆಗೋದಿಲ್ಲ. ಸ್ವತಃ ಪೂರ್ಣ, ಅದನ್ನು ಹೇಳೋ ಅಧಿಕರಣ ಇದು. ಇಲ್ಲ ನಂದು ಕೆಲವರು ಇರ್ತಾರೆ, ಈ ಕಳ್ಳರೆಲ್ಲ ಪೊಲೀಸರಿಗೆ ಹೇಳೋದು, ನೀವು ನಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾತಕ್ಕೆ ನಾವಿಲ್ಲವ್ರು ನಿಮ್ಮ ಡಿಪಾರ್ಟ್ಮೆಂಟ್ ಇರ್ತಿರಲಿಲ್ಲ, ಗೊತ್ತಾಯ್ತಾ? ಅದರಿಂದ ಅವ್ನು ಬಿಟ್ಟುಬಿಡಿ, ನಮ್ಗೆ ಏನಾದ್ರು ಕೊಟ್ಟು ಕಳಿಸಿ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಈ ವಾದ ಮುಂದೆ ಹೇಳಕ್ಕೆ ಬರೋದಿಲ್ಲ. ಸೊ ದೇವರು ಎಂದೂ ಕೂಡ ಡಿಪೆಂಡೆನ್ಸೇ ಇಲ್ಲ ಅಂದಮೇಲೆ ಈ ವಾದ ಬೇರೆಯವ್ರು ಮಾಡ್ತಾರೆ. ಈಗ ದೇವರಿಗೂ ಡಿಪೆಂಡೆನ್ಸ್ ಇದೆ ಅಂತ ವಾದ ಮಾಡ್ತಾರೆ. ಏನು ಡಿಪೆಂಡೆನ್ಸು? ಭಕ್ತರು ಉದ್ಧಾರ ಮಾಡೋ ಕಮಿಟ್ಮೆಂಟ್ ಇದೆ ದೇವರಿಗೆ, ಜೋರು ಮಾಡ್ಬೋದು ನಾವು ಅಂತ ಅರ್ಥ. ಕೆಲಸ ಮಾಡೋ ಸಂಬಳ ಕೇಳೋ ಹಕ್ಕಿದೆಯಲ್ಲ, ಹಾಗೆ ಅಲ್ಲ. ಮಾಡಲಾರ್ದ ಕೆಲಸ ಮಾಡಿದರೆ ಕೊಡಬೇಕು, ಗೊತ್ತಾಯ್ತಾ? ಅದು ಮಾಡಬೇಕಂದ್ರೆ ಒಳಗಿನ ತಾನೇ ಮಾಡಿಸ್ತಾನೆ, ಈ ಮಧ್ಯೆ ಒಳಗಿನ ತಾನೇ ಬೇರೆ ಮಾಡಿಸ್ತಾನೆ, ಇನ್ಯಾರಿಗೆ ಕೊಡಬೇಕದನ್ನು? ಈ ಒಂದು ದೋಷ ಕೆಲವು ಮತಗಳಲ್ಲಿದೆ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ವಿಶಿಷ್ಟಾದ್ವೈತದಲ್ಲಿ ಕಾನ್ಸೆಪ್ಟ್ ಇದೆ. ಅದು ದೇವರು ನಾವೆಲ್ಲ ದೇವರಿಗೆ ಅಂಗ. ಒಂದು ಕೈ ಹೋಗಿಬಿಟ್ರೆ ಮೇಲೆಲ್ಲ ಡಿಪೆಂಡೆನ್ಸ್ ಹೋಗ್ಬಿಟ್ಟು ಬಂದುಬಿಡುತ್ತಲ್ಲ. ಈಗ ದೇವರಿಗೆ ಹಾಗಾಗತ್ತಾ? ಆದ್ದರಿಂದ ಇಲ್ಲದೆ ಹೋದರೆ ದೇವರು ನಮಗೆ ಆನ್ಸರ್ಬಲ್ ಆಗ್ತಾ ಇರಲಿಲ್ಲ. ದೇವರು ಆನ್ಸರ್ಬಲ್ ಅದಕ್ಕಾಗಿದ್ದರೆ ನಾವು ಸೇವೆ ಮಾಡಿದ್ದಕ್ಕೆ ನಾವು ಅಕಸ್ಮಾತ್ ಕೈ ಕೊಟ್ಟರೆ ಏನು ಮಾಡಬೇಕಾಗಿತ್ತು? ಕೈ ಕೊಡೋಂಗಿಲ್ಲ, ಯಾತಕ್ಕೆ? ನಾವು ಆತನ ಕೈ ಆದ್ದರಿಂದ, ಆಯ್ತಾ? ಕೈ ಕೊಡೋ ಹಾಗಿಲ್ಲ. ಇದು ದೇವ್ರನ್ನ ಏನು ಮಾಡಿದಾಗಾಗ್ತೇವೆ? ಅಪೂರ್ಣ ಮಾಡಿದಾಗಾಯ್ತು. ಮತ್ತು ಉಪಾದಾನ ಕಾರಣತ್ವನ ಹೇಳ್ಬಿಡ್ತಾರೆ, ದೇವರು ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ ಹೇಳ್ತಾರೆ, ಅದು ಹೊರಟೋಯ್ತು. ಆದ್ದರಿಂದ ನಾವು ಆತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ಕಾರಣಾನ್ಯತ್ವಂ ತೇನ ಹಿ ಅತ್ರ ನಿಷಿದ್ಧತೆ. ಅಲ್ಲಿ ಏನು ಬಂದಿದೆ ಅಂತ ಹೇಳ್ತಾರೆ. ಅದು ನಾಳೆ ಪಾಠ ಇರೋದಿಲ್ಲ.